ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ 11th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಎಲ್ಲರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ 11th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೀರೋಯಿನ್ ಬಂದು ಫುಲ್ ಆಗಿ ಕುಡಿದ್ಬಿಟ್ಟು ಆ ಕುಡಿದ್ ಮತ್ತಲ್ಲಿ ನಮ್ ಹೀರೋಗೆ ಕಾಲ್ ಮಾಡಿರ್ತಾಳೆ. ಬಟ್ ನಮ್ ಹೀರೋ ಕಾಲ್ ಅಟೆಂಡ್ ಮಾಡಿರೋದಿಲ್ಲ. ಸೊ ಒಂದ್ ವಾಯ್ಸ್ ಮೇಲ್ ನ ಕಳ್ಸಿಬಿಟ್ಟಿರ್ತಾಳೆ. ನೀವಂದ್ರೆ ಇಷ್ಟ ಅಂತೆಲ್ಲ ಹೇಳಿರ್ತಾಳೆ. ಈಗ ಅದನ್ನ ಹೆಂಗಾದ್ರೂ ಮಾಡಿ ಡಿಲೀಟ್ ಮಾಡ್ಬೇಕು ಅಂತ ನಮ್ ಹೀರೋನ ಹುಡ್ಕೊಂಡು ಹಿಂಗೋ ಟ್ರ್ಯಾಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅವ್ರಿರೋ ಜಾಗಕ್ಕೂ ಬಂದ್ಬಿಟ್ಲು. ಈಗ ಹೀರೋ ಫೋನ್ ಹೆಂಗಾದ್ರೂ ಮಾಡಿ ಎತ್ಕೋಬೇಕಲ್ವಾ, ಅದಕ್ಕೋಸ್ಕರ ಬೇಕಂತಾನೆ ಜ್ಯೂಸ್ ನ ಟೇಬಲ್ ಮೇಲೆ ತಳ್ಬಿಟ್ಟು ಆ ಫೋನ್ ನ ತಗೊಂಡೋಗಿ ಒಳಗಡೆ ಡ್ರೈ ಮಾಡಿ ಅದನ್ನ ಡಿಲೀಟ್ ಮಾಡಕ್ಕೆ ಟ್ರೈ ಮಾಡಿರ್ತಾಳೆ. ಬಟ್ ಆಗಿರೋದಿಲ್ಲ. ಅಷ್ಟರ ಜಾಗಕ್ಕೆ ಮಿಯಾ ಬಂದ್ಬಿಡ್ತಾಳೆ. ಸೊ ಮಿಯಾಗೆ ಫೋನ್ ಕೊಟ್ಬಿಟ್ಟು ನೀವೇ ಹೆಸರ್ಗೆ ಕೊಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಮಿಯಾ ಹೇಳ್ತಾಳೆ, ನಿನ್ ಕೈಲಿ ಹೆಂಗ್ ಇಷ್ಟೊಂದು ಚೀಪಾಗಿ ನಡ್ಕೊಳಕ್ ಆಗುತ್ತೆ? ಹೀರೋ ನಿನ್ನ ಎಷ್ಟು ನಂಬ್ತಾ ಇದ್ದಾನೆ ಗೊತ್ತಾ, ಆದ್ರೆ ಅವ್ನ ನಂಬಿಕೆಗೆ ನೀನು ದ್ರೋಹ ಮಾಡ್ತಾ ಇದೀಯ ಅಲ್ವಾ? ಆ ಟನಲ್ಗೆ ಹೋಗೋಕೆ ನಿನ್ನ ಹತ್ರನೇ ಇದೆ, ಇಟ್ಕೊಂಡ್ ಕೂಡ ನೀನ್ ಅವ್ನಿಗೆ ಕೊಡ್ತಾ ಇಲ್ಲ. ಆದ್ರೆ ಇದು ಗೊತ್ತಿಲ್ಲದೆ ಅವ್ನೊಳೆ ಲೂಸ್ ತರ ನಡ್ಕೊಳ್ತಾ ಇದ್ದಾನೆ, ನಿನ್ ಮೇಲೆ ತುಂಬಾನೇ ಪ್ರೀತಿ ತೋರಿಸ್ತಾ ಇದ್ದಾನೆ. ಆಕ್ಚುಲಿ ನನ್ಗೆ ನಿಜ ಚೆನ್ನಾಗಿ ಗೊತ್ತು, ನನ್ಗೆ ಅವನ ಹತ್ರ ಹೇಳೋದಕ್ಕೆ ಎಷ್ಟೊತ್ತು ಇಲ್ಲ. ಆದ್ರೆ ನಮ್ ಜೊತೆ ಇರೋ ಒಂದು ಪಾರ್ಟ್ನರೇ ನನ್ನ ಚೀಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಅವ್ನ್ ಎಷ್ಟು ಫೀಲ್ ಮಾಡ್ತಾನೆ ಅಂತ ನನಗೆ ಚೆನ್ನಾಗೇ ಗೊತ್ತು. ಆ ಒಂದು ಕಾರಣದಿಂದ ನಿನ್ ಬಗ್ಗೆ ನಾನು ಅವನ ಹತ್ರ ಹೇಳ್ತಾ ಇಲ್ಲ. ಆದಷ್ಟು ಬೇಗ ಕೀನ ಅವನಿಗೆ ಕೊಟ್ಬಿಡು, ನೀನ್ ಮಾಡಿರೋ ತಪ್ಪನ ಒಪ್ಕೊಂಡ್ಬಿಡು. ಆದಷ್ಟು ನೀನ್ ಅವನಿಂದ ದೂರನೇ ಇರು. ಅದ್ರಲ್ಲೂ ನಿನ್ ಬಗ್ಗೆ ಹೇಳ್ಬೇಕಂದ್ರೆ ಜೊತೆಗಿರೋ ಪಾರ್ಟ್ನರ್ ನ ಚೇಂಜ್ ಮಾಡೋಷ್ಟು ಈಸಿ ಅಲ್ಲ. ಕಾಣಾಗಿರೋ ನಿನ್ ತಂಗಿನ ಆ ಸಬ್ವೆ ಗೋಸ್ಟ್ ಏನು ಕಿಡ್ನಾಪ್ ಮಾಡಿ ಇಟ್ಕೊಂಡಿಲ್ಲ. ನನಗನ್ನಿಸ್ತಾ ಇರೋದನ್ನ ನಾನು ಹೇಳ್ತಾ ಇದೀನಿ. ಅದ್ರಲ್ಲೂ ನೀನು ಮತ್ತೆ ನಿನ್ ತಂಗಿ ಇಬ್ರು ಐಡೆಂಟಿಕಲ್ ಟ್ವಿನ್ಸ್, ಇಬ್ರು ಒಂದೇ ತರ ಇರ್ತೀರಾ ನೋಡೋದಿಕ್ಕೆ. ಅದ್ರಲ್ಲೂ ಅವಳೊಂದು ಆಟಿಸಂ ಪೇಷಂಟ್. ಆತರ ಒಂದು ಪೇಷಂಟ್ ನ ಯಾರೇ ಆಗ್ಲಿ ಒಬ್ಬೊಂಟಿಯಾಗಿ ಬಿಡೋದಿಲ್ಲ. ಅಂತವ್ರನ್ನ ಯಾರು ನೋಡ್ಕೊಳ್ತಾ ಇರ್ತಾರೋ ಯಾವತ್ತಿಗೂ ಜೊತೆಗೆ ಇರ್ತಾರೆ. ನನಗ್ ಗೊತ್ತಿರೋ ಪ್ರಕಾರ ನಿನ್ ತಂಗಿ ಬಂದು ನಿನಗೆ ತುಂಬಾನೇ ಬರ್ಡನ್ ಆಗಿ ಇದ್ದಿರ್ತಾಳೆ. ಹೆಂಗಾದ್ರೂ ಮಾಡಿ ಅವಳನ್ನ ದೂರ ಮಾಡ್ಕೋಬೇಕು ಅಂತ ಹೇಳಿ ನೀನೇ ಬೇಕಂತ ಅವಳನ್ನ ಎಲ್ಲೋ ಬಿಟ್ಬಿಟ್ಟಿರ್ತೀಯ. ನೀನ್ ಮಾಡಿರೋ ತಪ್ಪಿಂದ ಇವಾಗ ದೊಡ್ಡದಾಗ ತಂಗಿನ ಹುಡುಕ್ತಾ ಇದೀನಿ ಅಂತ ಹೇಳ್ಬಿಟ್ಟು ಟನಲ್ ಕೀ ಎತ್ತಿಟ್ಕೊಂಡಿದ್ಯಾ ನೀನು. ಮರ್ಯಾದಾಗ ಅದನ್ನ ಹೀರೋ ಕೊಟ್ಬಿಡು ಅಂತ ಹೇಳಿದಾಗ ಈ ತರ ಮನ್ಸಿಗೆ ಬೇಜಾರಾಗಿರೋ ತರ ಮಾತಾಡಿರೋದಕ್ಕೆ ನಮ್ ಹೀರೋನ್ಗೆ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವಳು ಸೈಲೆಂಟ್ ಆಗಿ ಹಂಗೆ ಕುತ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಅವಳು ಕೂಡ ನೈಟ್ ಡ್ಯೂಟಿ ಮಾಡ್ಬೇಕಲ್ವಾ. ಸೊ ಪೊಲೀಸ್ ಸ್ಟೇಷನ್ ಹತ್ರ ಹೋದಾಗ ತಲೆಗೆ ಲೈಟ್ ಎಲ್ಲ ಹಾಕೊಂಡು ರೋ ಬಂದು ನಿಂತ್ಕೊಳ್ತಾನೆ. ಇವಳಿಗೇನ್ ಅರ್ಥ ಆಗ್ತಿಲ್ಲ, ನೀನೇನು ಈ ತರ ಬಂದಿದ್ಯಾ, ಏನಕ್ಕೆ ತಲೆ ಮೇಲೆ ಲೈಟ್ ಎಲ್ಲ ಹಾಕೊಂಡಿದ್ಯಾ ಅಂದಾಗ ರೋ ಕೂಡ ಒಂದು ರಿಪೋರ್ಟ್ ನ ಕೊಡ್ತಾನೆ. ಇದೇನಂತಂದ್ರೆ ಹೀರೋಯಿನ್ ಬಂದು ಇದಕ್ಕೂ ಮುಂಚೆ ಒಂದು ವೈಟ್ ಕಲರ್ ಬಟ್ಟೆ ಪೀಸ್ ಸಿಕ್ಕಿತ್ತು ಟ್ರ್ಯಾಕ್ ಮೇಲೆ ಅಂತ ಹೇಳಿ ಕೊಟ್ಟಿರ್ತಾಳಲ್ಲ, ಆದ್ರೆ DNA ಟೆಸ್ಟ್ ನ ಮಾಡಿರ್ತಾನೆ. ಆ ರಿಪೋರ್ಟ್ ಅನ್ನ ಎತ್ಕೊಂಡ್ ಬರ್ತಾ ಇರೋದು. ನೀನು ಅನುಮಾನ ಪಟ್ಟಿದ್ ನಿಜಾನೇ, ಇದು ಬಂದು ಒಂದು ಫೀಮೇಲ್ದು. ಆದ್ರೆ ಇದಕ್ಕೂ ಮುಂಚೆ ಆ ಸಬ್ವೆ ಗೋಸ್ಟ್ ಬಂದು ಕೊಲೆ ಮಾಡಿರೋ ಹುಡುಗಿರ್ಗೆ ಮತ್ತೆ ಬಟ್ಟೆ ಪೀಸ್ಗೆ ಏನಾದ್ರೂ ಸಂಬಂಧ ಇದೆಯಾ, ಮೀನ್ಸ್ DNA ಏನಾದ್ರೂ ಮ್ಯಾಚ್ ಆಗುತ್ತಾ ಅಂತ ನೋಡ್ದೆ. ಬಟ್ ಯಾರಿಗೂ ಮ್ಯಾಚ್ ಆಗ್ತಾ ಇಲ್ಲ. ಮೋಸ್ಟ್ಲಿ ಇದು ಎಲ್ಲೋ ಬೈ ಮಿಸ್ಟೇಕ್ ಬಂದಿರ್ಬೇಕು ಅಂತ ಹೇಳಿದಾಗ ಇವಳು ಕೂಡ ಅದನ್ನ ತಗೊಂಡು ತುಂಬಾನೇ ಯೋಚನೆ ಮಾಡ್ತಾಳೆ. ಹಂಗಾದ್ರೆ ಇದರಿಂದ ಏನು ಯೂಸ್ ಇಲ್ವಾ, ವೇಸ್ಟ್ ಏನಾ ಅಂತ ಹೇಳಿ. ಅದಾದ್ಮೇಲೆ ರೋ ಕೇಳ್ತಾನೆ, ಸರಿ ನೀನು ಟನಲ್ ಒಳಗಡೆ ಅವಾಗ ಹೋಗಿದ್ಯಾ ತಾನೆ, ಎಲ್ಲಿವರೆಗೂ ಕಂಡಿಡಿದ್ಯಾ, ಏನ್ ಕಂಡಿಡಿದ್ಯಾ ಅಂದಾಗ ಇವಳು ಹೇಳ್ತಾಳೆ, ಇಲ್ಲ ನಾನು ಬ್ಲೂ ಪ್ರಿಂಟ್ ನ ಎತ್ಕೊಂಡು ಚೆಕ್ ಮಾಡ್ಬೇಕಾದ್ರೆ ಈ ಬ್ಲೂ ಪ್ರಿಂಟ್ ಅಲ್ಲಿ ಇಲ್ದಿರೋ ತರ ಒಂದು ಗೇಟ್ ನಾನು ಕಂಡಿಡಿದೀನಿ ಅಂತ ಹೇಳ್ತಾಳೆ. ಬಟ್ ಆ ಗೇಟ್ ನ ತೆಕ್ಕೊಂಡು ನಾನು ಒಳಗಡೆ ಹೋಗಿಲ್ಲ, ನೆಕ್ಸ್ಟ್ ಅದನ್ನೇ ಚೆಕ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂದಾಗ ರೋ ಕೂಡ ಸರಿ ಆಯ್ತು ಬಾ ಹೋಗೋಣ ಅಂತ ಕರೀತಾನೆ. ನಿನ್ಗೆ ಕೂಡ ಸರಿ ಆಯ್ತು, ಒಬ್ಬ ಇದಾನಲ್ವಾ ನಮ್ ಜೊತೆಗೆ ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಅವ್ನ ಜೊತೆ ಹೋಗ್ತಾರೆ. ಹೆಂಗೋ ಗೇಟ್ ವರ್ಗೂ ಕೂಡ ಹೊರಟೋಗ್ತಾರೆ. ಆದ್ರೆ ದೊಡ್ಡ ಗೇಟ್ ಮುಂದೆ ಚಿಕ್ಕದಾಗಿ ಒಂದು ಗೇಟ್ ಇರುತ್ತೆ. ಅದನ್ನ ಜಸ್ಟ್ ಕಾಲಲ್ಲಿ ಜಸ್ಟ್ ಓದಿತಾನೆ ನೋಡಿ, ಅದಂಗೆ ಓಪನ್ ಆಗ್ಬಿಡತ್ತೆ. ಇವ್ನು ಹೇಳ್ತಾನೆ, ಇದೆಲ್ಲ ಹಳೆ ಕಾಲದ ಮೆಥಡ್, ಇದನ್ನ ಯಾವ್ದೋ ಒಂದು ಬುಕ್ ಅಲ್ಲಿ ಓದಿದ್ದೆ ಅಂತ ಮಾತಾಡ್ಕೊಂಡೆ ಸ್ಟ್ರೇಟ್ ಆಗಿ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ದೊಡ್ಡದಾಗ ಒಂದು ಗೇಟ್ ಇರುತ್ತೆ, ಮೀನ್ಸ್ ಒಂದು ಡೋರ್ ಇರುತ್ತೆ. ಅದಕ್ಕೆ ದೊಡ್ಡದಾಗ ಒಂದು ಕೀನ ಹಾಕಿ ಲಾಕ್ ಮಾಡಿಟ್ಟಿರ್ತಾರೆ. ಇವ್ರು ಅದನ್ನ ತೆಗಿಯಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಆಗ್ತಾ ಇಲ್ಲ. ಮೋಸ್ಟ್ಲಿ ಇದನ್ನ ನಾವು ಹೊಡೆದೇ ತೆಗಿಬೇಕು ಅಂತ ಮಾತಾಡ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಆ ಡೋರ್ ಆ ಕಡೆ ಆ ಸೀರಿಯಲ್ ಕಿಲ್ಲರ್ ಇದಾನೆ, ಬಟ್ ಆ ಡೋರ್ ಇಂದ ಸ್ವಲ್ಪ ದೂರದಲ್ಲಿ ಇರ್ತಾನೆ. ಅವನೇನೋ ಟಾರ್ಚ್ ಹಾಕೊಂಡು ನೋಡ್ತಾ ಇರ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋಗಂತೂ ತುಂಬಾ ಪ್ರಶಾಂತವಾಗಿದೆ. ಅಪ್ಪಾಡಿ ಹೆಂಗೋ ಹೀರೋಯಿನ್ ಸದ್ಯಕ್ಕೆ ನನ್ ಜೊತೆ ಇಲ್ಲ, ಹೆಂಗೋ ಕಾಂಗ್ ಅವ್ರನ್ನ ಅವ್ರ ಕೈಗೆ ಸಿಕ್ಕಾಕಿಸ್ಬಿಟ್ಟಿದೀನಿ, ಇನ್ಮೇಲೆ ಅವ್ರವ್ರು ನೋಡ್ಕೊಳ್ತಾರೆ. ಅಪ್ಪ ಅವ್ಳು ಇಲ್ದೆ ಪ್ರಶಾಂತವಾಗಿದೆ ಆಫೀಸ್ ಅಂತ ಹೇಳಿ ಇವತ್ತು ಅವ್ರ ಕೆಲಸ ಏನ್ ಮಾಡ್ಬೇಕು ಅತ್ರ ನೀಟಾಗಿ ಮಾಡಿ ಆರಾಮಾಗಿ ಕುತ್ಕೊಂಡು ಅವ್ರ ಪಾಡ್ಗೋರ್ ಕಾಫಿ ಕುಡಿತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಜೂನಿಯರ್ ಬಂದು ನೆಟ್ ಅಲ್ಲಿ ಯಾವ್ದಾದ್ರು ಗರ್ಲ್ ಫ್ರೆಂಡ್ ಸಿಗ್ತಾಳ ಅಂದ್ರೆ ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಗರ್ಲ್ ಫ್ರೆಂಡ್ ಸಿಗ್ತಾಳ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾನೆ. ಈ ಟೈಮಲ್ಲಿ ಆ ಕಾಂಗ್ ಅನ್ನೋರು ಎದ್ದು ಬಿದ್ದು ಓಡ್ ಬರ್ತಾ ಇರ್ತಾರೆ ಟೆನ್ಷನ್ ಅಲ್ಲಿ. ಎಲ್ಲಿ ಆ ಹೀರೋ, ನಿನ್ ಮನೆಗ್ ಬೆಂಕಿ ಹಾಕ, ನೀನ್ ಸೈಲೆಂಟ್ ಆಗಿ ಸೈಡ್ ಹಾಕ್ಬಿಟ್ಟು ಅವಳನ್ನ ನನ್ ತಲೆ ಕಟ್ಬಿಟ್ಟ, ಅವ್ಳ ಪಾರ್ಟ್ನರ್ ಆಗಿ ನನ್ನ ಸೇರಿಸ್ಬಿಟ್ಟು ಯಾಕೋ ನನ್ ಮೇಲೆ ಈ ತರ ಒಂದ್ ಕೋಪ ತೋರಿಸ್ತಾ ಇದೆಯಾ, ನಾನ್ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಕಣೋ. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು ನನ್ನ ಹತ್ರ ಆತರ ಒಂದ್ ಕೆಲ್ಸನ ತೆಗಿತಾಳೆ. ಅಷ್ಟೇ ಅಲ್ಲ, ಒಂದು ಪ್ರಾಬ್ಲಮ್ ಅನ್ನೋಕಿಲ್ಲ, ಹೋದ್ರೆ ಎಗ್ರಕೊಂಡು ಓಡೋಗ್ಬಿಡ್ತಾಳೆ. ಸರಿ ಟೆನ್ಷನ್ ಆಗ್ಬಿಡಿ, ಅವಳೆಲ್ಲಿ ಅಂತ ಕೇಳಿದಾಗ ಏನು ಅವಳೆಲ್ಲ. ಕೊನೆಯದಾಗ ನಾನು ಅವಳನ್ನ ಒಂದು ಮನೆ ವಿಂಡೋ ಇಂದ ಕೆಳಗಡೆ ಜಂಪ್ ಮಾಡಿ ಇನ್ನೊಂದು ಮನೆ ಒಳಗಡೆ ಎಂಟ್ರಿ ಆಗೋದನ್ನ ನೋಡಿದೀನಿ. ಅವಳು ಮಾಡೋ ಸ್ಟಂಟ್ ಎಲ್ಲ ನೋಡಿ ನನ್ ಕೈಲಿ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ಹೇಳಿ ಎದ್ದು ಬಿದ್ದು ನಾನು ಇಲ್ಲಿ ಓಡ್ ಬಂದಿದ್ದೀನೋ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಸರಿ ಸಮಾಧಾನ ಮಾಡ್ಕೊಳ್ಳಿ, ಅವಳನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ನಾನು ಕೆಲವೊಂದು ಟಿಪ್ಸ್ ನ ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವಳು ಯಾವ್ದಾದ್ರು ಮನೆಯದು ಕೀನ ಓಪನ್ ಮಾಡಕ್ ಹೋದಾಗ, ಮೀನ್ಸ್ ಲಾಕ್ ನ ಓಪನ್ ಮಾಡಕ್ ಹೋದಾಗ ಅವಳು ಓಪನ್ ಮಾಡೋದಕ್ಕೆ ಮುಂಚೆನೆ ನಿಮ್ಮ ಹತ್ರ ಇರೋ ಒಂದು ಟೂಲ್ ನ ಯೂಸ್ ಮಾಡಿ ನೀವು ಡೋರ್ ನ ಓಪನ್ ಮಾಡ್ಬಿಡಿ. ಇಲ್ಲಾಂದ್ರೆ ಅವಳು ಭದ್ರಕಾಳಿ ಆಗ್ಬಿಡ್ತಾಳೆ, ಡೋರ್ ನ ಹೊಡೆದಾಕ್ಬಿಡ್ತಾಳೆ. ಸೆಕೆಂಡ್ ಟಿಪ್ಸ್, ಇನ್ ಕೇಸ್ ಅವಳು ಯಾವ್ದಾದ್ರು ವಿಂಡೋ ಇಂದ ಜಂಪ್ ಮಾಡ್ಬೇಕು ಅದನ್ನ ಹೊಡ್ಕೊಂಡು ಅಂತ ನೋಡಿದಾಗ ನೀವು ಅವಳಿಗೆ ಅಡ್ವೈಸ್ ಮಾಡಿ, ನೋಡಮ್ಮ ವಿಂಡೋನ ಹೊಡಿಬೇಡ, ಪಕ್ಕದಲ್ಲಿ ಫೈರ್ ಎಕ್ಸಿಸ್ಟ್ ಇದೆ, ನಾವ್ ಇಲ್ಲಿಂದ
ಹೋಗ್ಬೋದು ಅಂತ ಹೇಳಿ ಅವಳು ತುಂಬಾ ಒಳ್ಳೆಯವಳು, ಅರ್ಥ ಮಾಡ್ಕೊಂತಾಳೆ. ಅಷ್ಟೇ ಅಲ್ಲ, ಫಸ್ಟ್ ಆಫ್ ಆಲ್ ಅವಳಿಗೆ ಹೊಟ್ಟೆ ಹಸಿವು ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ ಕೇಸ್ ಅವಳಿಗೆ ಹೊಟ್ಟೆ ಹಸಿವು ಇತ್ತು ಅಂತ ಇಟ್ಕೊಳ್ಳಿ, ಆ ಟೈಮಲ್ಲೇ ಊರಲ್ಲಿರೋ ಶನಿನೆಲ್ಲ ಬೆನ್ಗೆ ಹಾಕೊಂಡ್ ಬಂದ್ಬಿಡ್ತಾಳೆ, ನಮ್ಗೆ ಇಲ್ದೇ ಇರೋ ಪ್ರಾಬ್ಲಮ್ ಇಟ್ಬಿಡ್ತಾಳೆ. ಅದನ್ನ ಮಾತ್ರ ನೀವು ಅವಾಗ ಕನ್ಫರ್ಮ್ ಮಾಡ್ಕೊಂತಾ ಇರಿ, ಅವಳಿಗೆ ಹೊಟ್ಟೆ ಹಸಿತಾ ಇದೆಯಾ ಇಲ್ಲ ಅಂತ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ವಿಷಯನ ಹೇಳ್ತೀನಿ. ಅವಳು ಈ ತರ ಒಂದು ತಲೆಹರಟೆ ಕೆಲಸಗಳನ್ನ ಮಾಡ್ತಾಳೆ ಅಂತ ನೀವ್ ಅನ್ಕೋಬಹುದು, ಅದರಿಂದ ನಿಮ್ಗೆ ಕೆಲವೊಂದು ಗಾಯಗಳಾಗಬಹುದು ಅಲ್ಲ, ಆಗುತ್ತೆ. ಆತರ ನಿಮ್ಗೆ ಏನಾದ್ರೂ ಏಟ್ಗಳು ಬಿದ್ದು ನೀವು ಒಂದು 10 ದಿನ ಎದ್ದೇಳಕ್ಕಾಗದೆ ಬೆಡ್ ಮೇಲೆನೆ ಇದ್ರಿ ಅಂತ ಇಟ್ಕೊಳ್ಳಿ, ಆ ಟೈಮಲ್ಲಿ ಅವಳೊಂದು ವಾರ ಪಾಪ ಯಾರಿಗೂ ಏನು ಮಾಡದಿರೋ ಹಸಿ ಮಗು ತರ ಇದ್ಬಿಡ್ತಾಳೆ. ಯಾಕಂದ್ರೆ ಅವಳಿಂದ ತಾನೇ ನಿಮ್ಗೆ ಗಾಯ ಆಗಿರುತ್ತೆ. ಸೊ ಅಯ್ಯೋ ನನ್ನಿಂದಾನೇ ಪಾಪ ನಮ್ ಸರ್ಗೆ ಗಾಯ ಆಯ್ತು ಅಂತ ಹೇಳಿ ಪಶ್ಚಾತ್ತಾಪ ಪಟ್ಕೊಂಡು ಒಂದ್ ವಾರಕ್ಕೆ ಸೈಲೆಂಟ್ ಆಗಿರ್ತಾಳೆ. ಆತರ ಒಂದು ಹಸಿ ಮಗು ಅದು ಅಂದಾಗ ಕಾಂಗ್ ಹೇಳ್ತಾರೆ, ಏನು ನನಗೆ ಚೆನ್ನಾಗಿ ಏಟ್ ಬಿದ್ದು ಒಂದ್ 10 ದಿನಕ್ಕೆ ನನ್ ಕೈಲಿ ಎದ್ದೇಳಕ್ ಆಗಿಲ್ಲ ಅಂದ್ರೆ ಅವಳೊಂದು ವಾರಕ್ಕೆ ಸೈಲೆಂಟ್ ಆಗಿರ್ತಾಳ, ಇದೇನೋ ಲಾಜಿಕ್ ವಾರ 10 ದಿನ ಅಂತ ಕೇಳ್ತಾ ಇರ್ತಾರೆ. ನೀನ್ ಹೇಳೋದ್ ನೋಡಿದ್ರೆ ಯಾವ್ದೋ ದೊಡ್ಡ ಸೈಕೋ ಹತ್ರ ನನ್ನ ಸೇರ್ಸ್ಬಿಟ್ಟಿದ್ಯಾ ಕಣೋ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳಿ ಅವ್ರ ಪಾಡಿಗೆ ಅವ್ರ ಪಾಪ ಕೂಗಾಡ್ತಾ ಇರ್ತಾರೆ. ಇದೇ ಟೈಮ್ಗೆ ಹೀರೋಯಿನ್ ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ಎದ್ದು ಬಿದ್ದು ಅಯ್ಯೋ ಅವಳು ಬರ್ತಾ ಇದ್ದಾಳೆ ಅಂತ ಹೇಳಿ ಓಡೋಗ್ತಾ ಇರ್ತಾರೆ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನಕ್ಕೆ ಹಂಗೆ ಹೀರೋ ಕೂಡ ಸ್ಟೇಷನ್ಗೆ ಬರ್ತಾನೆ. ಹೀರೋಯಿನ್ ಅಲ್ಲೇ ಇರ್ತಾಳೆ, ಆದ್ರೆ ಹೀರೋಯಿನ್ ಹತ್ರ ಏನು ಅಷ್ಟಾಗಿ ಮಾತಾಡಲ್ಲ, ಹೇಳ್ಬೇಕಂದ್ರೆ ಮಾತಾಡೋದೇ ಇಲ್ಲ. ಅವ್ರ ಬ್ಯಾಗ್ ನ ಇಟ್ಬಿಟ್ಟು ಹೀರೋಯಿನ್ ಇದ್ದಾಳ ಅಂತ ಹೇಳಿ ತಿರುಗಿ ನೋಡ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಅಲ್ಲಿಂದ ಹೊರಗಡೆ ಹೊಟ್ಟೋಗ್ತಾರೆ. ಆತರ ಒಂದಿನ ಹೋಗ್ಬೇಕಾದ್ರೆ ಅಲ್ಲಿ ನಮ್ ಹೀರೋ ಅವ್ರ ಫೋನ್ ಇಂದ ಒಂದು ಬೀಪ್ ಸೌಂಡ್ ಬರುತ್ತೆ. ಇವಳು ಕೂಡ ಏನಿದು ಏನೋ ಪಾಪಪ್ ಆಗ್ತಿದೆ ಅಲ್ವಾ ಮೆಸೇಜ್ ಅಂತ ಹೇಳ್ಬಿಟ್ಟು ಎತ್ಕೊಂಡ್ ನೋಡಿದ್ರೆ ಇದು ಅವತ್ತು ಅವಳು ಕಳ್ಸಿದ್ಲಲ್ಲ ಒಂದು ವಾಯ್ಸ್ ಮೇಲು, ಆಮೇಲೆ ಇವಾಗ ಇವ್ರಿಗೆ ಪಾಪಪ್ ಆಗ್ತಿದೆ. ಇವಳು ಅದನ್ನ ಎತ್ಕೊಂಡ್ ನೋಡ್ಬಿಟ್ಟು ಅಯ್ಯೋ ಇದೇ ನಿಮೇಲೆ ಇವಾಗ ಬಂದಿದೆ, ನಾನು ಅವತ್ತೇ ಆಪ್ ನ ಅನ್ಇನ್ಸ್ಟಾಲ್ ಮಾಡ್ಬಿಟ್ನಲ್ಲ ಅಂತ ನೋಡ್ತಾಳೆ. ಆಕ್ಚುಲಿ ನಮ್ ಹೀರೋ ಬಂದು ಮತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾನೆ, ಅದಕ್ಕೋಸ್ಕರ ಅದ್ ಮತ್ತೆ ಪಾಪಪ್ ಆಗಿರೋದು. ಅದನ್ನ ನೋಡಿ ಇವಳಿಗೆ ಶಾಕ್ ಆಗ್ಬಿಡುತ್ತೆ, ಅಯ್ಯೋ ಇವಾಗ ಇದ್ರೆ ನಾನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬೇಕೆ ಅಂತ ಹೇಳ್ಬಿಟ್ಟು ಆಪ್ ನ ಓಪನ್ ಮಾಡಿದ್ರೆ ಪಾಸ್ವರ್ಡ್ ಕೇಳ್ತಾ ಇದೆ. ಏನಾಗಿರ್ಬೋದು ಆ ಪಾಸ್ವರ್ಡ್, ಅವತ್ತೇ ನಾನು ಏನೇನೋ ಹಾಕದೆ ಅಂತ ಹೇಳಿ ನಮ್ ಹೀರೋ ಹಿಂದ್ಗಡೆನೆ ಓಡೋಗ್ಬಿಟ್ಟು ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಏನಂತ ಹೇಳ್ತೀರಾ ಅಂದಾಗ ನಮ್ ಹೀರೋ ಕೂಡ ಹಂಗೆ ತಿರುಗ್ಬಿಟ್ಟು ಒಂದು ಲುಕ್ ನ ಕೊಡ್ತಾನೆ. ಇವಾಗ ಏನಕ್ಕೆ ನಾನು ಡೇಟ್ ಆಫ್ ಬರ್ತ್ ನ ಕೇಳ್ತಾ ಇದೀಯಾ, ಅದನ್ನ ತಿಳ್ಕೊಂಡು ಏನ್ ಮಾಡ್ತೀಯಾ, ಅದೇ ಇವಾಗ ನಾನ್ ಬೇರೆ ಟೀಮ್ ನೀನ್ ಬೇರೆ ಟೀಮ್ ಆಗ್ಬಿಟ್ಟಿದೀವಲ್ಲ, ಇನ್ನೇನಕ್ಕೆ ಅದ್ರಲ್ಲಿ ನಿನ್ ಕೆಲಸ, ಸೆಲೆಕ್ಟ್ ಆಗೋ ಕೆಲಸ ನೋಡೋ ಅಂತ ಹೇಳ್ಬಿಟ್ಟು ಬೈತ್ ಕಳಿಸ್ಬಿಡ್ತಾರೆ. ಅವ್ಳು ಕೂಡ ಏನ್ ಇರ್ಬೋದು ಅಂತ ಟೆನ್ಷನ್ ಅಲ್ಲಿ ಇರ್ತಾಳೆ. ಆದ್ರೆ ಅಲ್ಲಿಂದ ಅವ್ರು ಸ್ಟ್ರೇಟ್ ಆಗಿ ಒಂದು ಬ್ರೆಡ್ ಶಾಪ್ ಹತ್ರನೇ ಹೋಗೋದು. ಅವ್ರು ಹೋಗೋದಕ್ಕೂ ಮುಂಚೆನೆ ಬ್ರೆಡ್ ಶಾಪ್ ಅಲ್ಲಿ ತೋರಿಸ್ತಾರೆ, ಒಂದು ಅಪ್ಪ ಮಗ ಇರ್ತಾರೆ. ಹೇಳ್ಬೇಕಂದ್ರೆ ಆ ಹುಡುಗ ಕೂಡ ಒಂದು ಆಟಿಸಂ ಪೇಷಂಟ್. ಆದ್ರೆ ಹುಡುಗನ್ಗೆ ಬಂದ್ಬಿಟ್ಟು ಈ ಸ್ಟ್ಯಾಚ್ಯೂ ಎಲ್ಲ ಮಾಡೋದ್ರಲ್ಲಿ ತುಂಬಾನೇ ಇಂಟ್ರೆಸ್ಟ್. ಸೊ ಅಲ್ಲಿರೋ ಹಸಿಟ್ ನಲ್ಲಿ ಎತ್ಕೊಂಡು ಅವ್ನು ಮಾಡ್ತಾ ಇದ್ರೆ ಅವ್ರಪ್ಪ ಬಂದು ಅದನ್ನ ಕಿತ್ತಾಕ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾರೆ. ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಈ ತರ ಎಲ್ಲ ಮಾಡ್ಬೇಡ ಅಂತ, ನೀನ್ ಮತ್ತೆ ಮತ್ತೆ ಅದನ್ನೇ ಮಾಡ್ತೀಯ ಅಂತ ಬೈತಾ ಇರ್ತಾರೆ. ಅದೇ ಟೈಮ್ಗೆ ಆ ಶಾಪ್ ಒಳಗಡೆ ರೆಡ್ ಕಲರ್ ಶೂಸ್ ಹಾಕೊಂಡು ಒಂದು ಲೇಡಿ ಒಳಗಡೆ ಬರ್ತಾಳೆ. ಅವಳ ಹತ್ರ ಬ್ರೆಡ್ ನ ಪರ್ಚೇಸ್ ಮಾಡಕ್ಕೆ ನೋಡ್ತಾ ಇರ್ಬೇಕಾದ್ರೇನೆ ಆ ಶಾಪ್ ಓನರ್ ಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತಾಡ್ತಾ ಇರೋದು ಯಾರೋ ರಿಯಲ್ ಎಸ್ಟೇಟ್ ಅವ್ರು ಅಂತ ಕಾಣಿಸುತ್ತೆ. ಓ ರಿಯಲ್ ಎಸ್ಟೇಟ್ ಅವರಾ, ಸರಿ ಸರಿ ನೀವ್ ಹೇಳಿ ಟೈಮ್ಗೆ ನಾನು ಕರೆಕ್ಟ್ ಆಗಿ ಬ್ಯಾಂಕ್ ಹೋಗ್ಬಿಟ್ಟು ಅಮೌಂಟ್ ನೆಲ್ಲ ವಿಡ್ರಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ. 1.5 ಲಕ್ಷ ತಾನೆ, ಅದು ಅಮೌಂಟ್ ಎಲ್ಲ ನಂತರ ರೆಡಿಯಾಗೇ ಇದೆ, ನಾನು ಹೋಗಿ ಡ್ರಾ ಮಾಡ್ಕೊಂಡು ಆ ಜಾಗಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ. ಇದನ್ನ ಲೇಡಿ ಕೇಳಿಸ್ಕೊಂಡೇ ಇದ್ದಿರ್ತಾಳೆ. ಅದಾದ್ಮೇಲೆ ಬ್ರೆಡ್ ನ ಪರ್ಚೇಸ್ ಮಾಡ್ಕೊಂಡು ಆ ಲೇಡಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ ಸ್ವಲ್ಪ ಹೊತ್ತಿಗೆ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಆ ಜಾಗಕ್ಕೆ ಬಂದಿರ್ತಾರೆ. ಅಲ್ಲಿ ನಮ್ ಹೀರೋಯಿನ್ ಒಳಗಡೆ ಹೋಗೋಷ್ಟ್ರಲ್ಲ ಅಪ್ಪ ಇರೋದಿಲ್ಲ. ಆದ್ರೆ ಹುಡುಗ ಬಂದು ಮೇಲಿರೋ ಹಸಿ ಡಬ್ಬಿನ ಏನೋ ಎತ್ತಕ್ ಹೋಗ್ಬಿಟ್ಟು ಅದನ್ನೆಲ್ಲ ಅವ್ನ ಮೇಲೆ ಚೆಲ್ಕೊಳಕ್ ಕೊಟ್ಟೋಗ್ತಾನೆ. ಅಷ್ಟ್ರಲ್ಲಿ ನಮ್ ಹೀರೋ ಹೋಗಿ ತಡಿತೀನಿ ಅನ್ನೋ ಹೆಸರಲ್ಲಿ ಅದನ್ನೆಲ್ಲ ಅವ್ರ ಮೇಲೆ ಹಾಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಒಳಗಡೆಯಿಂದ ಹುಡುಗ ಅವ್ರ ಅಪ್ಪ ಬಂದ್ಬಿಟ್ಟು ಅವ್ನ ಸರಿಯಾಗಿ ಬೈತಾರೆ. ಅಷ್ಟ್ರಲ್ಲಿ ಅವ್ನ ಕೈಲಿರೋ ಗೊಂಬೆನ ಕಿತ್ತಿ ಬಿಸಾಕ್ಬಿಟ್ಟು ನೀನ್ ಇದೇ ತರ ಮಾಡ್ತಾ ಇದ್ರೆ ನೀನ್ ಎತ್ಕೊಂಡೋಗಿ ನಾನು ಮೆಂಟಲ್ ಹಾಸ್ಪಿಟಲ್ ಸೇರ್ಸ್ಬಿಡ್ತೀನಿ ಅಂತ ಬೈತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡಾಗ ನಮ್ ಹೀರೋಯಿನ್ಗೆ ಒಂದು ವಿಷಯ ನೆನಪು ಬರುತ್ತೆ. ಏನಂದ್ರೆ ಅವ್ರ ತಂಗಿ ಕೂಡ ಇದೇ ತರ ಒಂದು ಆಟಿಸಂ ಪ್ರಾಬ್ಲಮ್ ಇರೋ ಒಂದು ಹುಡುಗಿ ತಾನೆ. ನಮ್ ಹೀರೋಯಿನ್ ಬಂದು ಇದಕ್ಕೂ ಮುಂಚೆ ಯಾವ್ದೋ ಒಂದು ರೆಸ್ಟೋರೆಂಟ್ ಅಲ್ಲಿ ವೇಟ್ರೆಸ್ ಕೆಲಸನ ಮಾಡ್ತಾ ಇರ್ತಾಳೆ. ಆ ಟೈಮ್ಲಿ ಅವ್ರ ತಂಗಿನ ಕೂಡ ಕರ್ಕೊಂಡು ಹೋಗಿರ್ತಾಳೆ. ಆಗ ಅವ್ರ ತಂಗಿ ಅನ್ಕೊಳ್ಳದೆ ಅಲ್ಲಿರೋ ಪ್ಲೇಟ್ಸ್ ಎಲ್ಲ ಹೊಡೆದಾಕ್ಬಿಟ್ಟಾಗ ಆ ಶಾಪ್ ಓನರ್ ಬಂದ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾರೆ. ಅಷ್ಟೆಲ್ಲ ನಮ್ ಹೀರೋಯಿನ್ ಅವ್ರ ತಂಗಿನ ಅಲ್ಲಿಂದ ಹೊರಗಡೆ ಹಾಕ್ಬೇಕು ಅಂತ ನೋಡಿದಾಗ ಇದಕ್ಕೆ ಭಯ ಪಟ್ಟು ನಮ್ ಹೀರೋಯಿನ್ ಅವ್ರ ತಂಗಿ ಹಂಗೆ ಸೈಡ್ ಕುತ್ಕೊಂಡು ಕಿವಿ ಮುಚ್ಕೊಂಡು ಬೇಡ ಕಿರ್ಚಬೇಡಿ, ನನ್ಗೆ ತುಂಬಾ ಭಯ ಆಗ್ತಿದೆ, ಹಂಗ್ ಜೋರಾಗಿ ಮಾತಾಡ್ಬೇಡಿ ಅಂತ ಹೇಳಿ ಪಾಪ ಅವ್ರು ತುಂಬಾನೇ ಭಯ ಪಟ್ಟಿರ್ತಾರೆ. ಈ ತರ ಅವ್ರ ತಂಗಿ ಅವಾಗ ಮಾಡಿರೋದನ್ನ ನೋಡ್ಬಿಟ್ಟು ಇವಾಗ ಅದೇ ತರ ತಾನೆ ಆ ಹುಡುಗ ಕೂಡ ಮಾಡ್ತಾ ಇರೋದು. ಅದ್ರಿಂದ ಇವಳೆ ಹೋಗ್ಬಿಟ್ಟು ಅವನ ಹತ್ರ ತುಂಬಾನೇ ಸಮಾಧಾನವಾಗಿ ಮಾತಾಡ್ತಾಳೆ. ಅವ್ರ ಅಪ್ಪಗೂ ಹೇಳ್ತಾರೆ ಈ ತರ ಒಂದು ಪೇಷಂಟ್ ಹತ್ರ ಯಾವ ತರ ಮಾತಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ, ಆತರ ಜೋರಾಗೆಲ್ಲ ಮಾತಾಡ್ಬೇಡಿ, ಅವ್ರಿಗೂ ಫೀಲಿಂಗ್ಸ್ ಅಂತ ಇರತ್ತೆ ಅಂತ ಇವಳೆ ನಿಧಾನಕ್ಕೆ ಗೊಂಬೆ ಎತ್ಕೊಂಡೋಗಿ ಹುಡುಗನ್ ಕೈಲಿ ಕೊಟ್ಬಿಟ್ಟು ತುಂಬಾನೇ ಪೊಲೈಟ್ ಆಗಿ ಹುಡುಗನ ಹತ್ರ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ ಜೂನಿಯರ್ ನ ತೋರಿಸ್ತಾರೆ. ಅವ್ನ್ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಹುಡುಗಿ ಸಿಗ್ತಾನ ಅಂತ ಹುಡುಕ್ತಾ ಇದ್ನಲ್ಲ, ಯಾವ್ದೊಂದು ಹುಡುಗಿ ಸಿಕ್ಕಿದಾಳೆ ಅಂತ ಕಾಣಿಸುತ್ತೆ. ಅವಳ ಹತ್ರ ಚಾಟ್ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿರೋ ಆಫೀಸರ್ ಕೇಳ್ತಾರೆ, ಏನೋ ನಿನ್ಗೆ ಯಾವ್ದಾದ್ರು ಹುಡುಗಿ ಸಿಕ್ಬಿಟ್ಲಾ, ಹಿಂಗೆ ಇಬ್ರು ಲವ್ ಮಾಡ್ಕೊಂತ ಇದೀರಾ, ಒಬ್ರಿಗೊಬ್ರು ನೋಡ್ಕೊಂಡ್ರ ಅಂತ ಕೇಳಿದಾಗ ಇವ್ನ್ ಹೇಳ್ತಾನೆ, ಅಯ್ಯೋ ನೀವ್ ಯಾಕೆ ಸರ್ ಈಗ ತಾನೆ ಹುಡುಗಿ ಹತ್ರ ಚಾಟಿಂಗ್ ನ ಸ್ಟಾರ್ಟ್ ಮಾಡಿದೀವಿ, ಆಕ್ಚುಲಿ ಒಬ್ರಿಗೊಬ್ರು ಇಷ್ಟ ಇರೋ ತರನೇ ಇದೆ, ನಾವಿಬ್ರು ಡೈರೆಕ್ಟ್ ಆಗಿ ಮೀಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ, ಸೊ ನಾವು ಫೋಟೋಸ್ ಎಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ ಅಂದಾಗ ಇನ್ನು ಮುಖ ಬೇರೆ ನೋಡಿಲ್ಲ ಅಂತ ಹೇಳ್ತಾ ಇದ್ಯಾ, ಸರಿ ಹುಡುಗಿ ಹೆಸರು ಏನು ಅಂತ ಕೇಳಿದಾಗ ಇವ್ನ್ ಕೂಡ ಹುಡುಗಿ ಹೆಸರು ಮ್ಯಾಡಿ ಅಂತ, ನೋಡೋಣ ಡೈರೆಕ್ಟ್ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳಿದೀನಿ, ಯಾಕಂದ್ರೆ ನಂದು ರಾಷ್ಟ್ರೀಯದ ನಂಬರ್ 3, ಸೊ ನಾನ್ 3ನೇ ತಾರೀಕು 3 ಗಂಟೆಗೆ ಕರೆಕ್ಟ್ ಆಗಿ 3ನೇ ಪ್ಲಾಟ್ಫಾರ್ಮ್ ಅಲ್ಲಿ ಮೀಟ್ ಮಾಡ್ತೀನಿ ಅಂತ ಹುಡುಗಿ ಹತ್ರ ಹೇಳಿದೀನಿ ಅಂದಾಗ ಪಕ್ಕದಲ್ಲಿರೋ ಸೀನಿಯರ್ ಹೇಳ್ತಾರೆ, ಇವತ್ತೇ ಕಣೋ 3ನೇ ತಾರೀಕು ಅಂದಾಗ ಗೊತ್ತು ನಾನು ಇವತ್ತೇ ಕರೆಕ್ಟ್ ಆಗಿ 3ನೇ ನಂಬರ್ ಸ್ಟೇಷನ್ ಅಲ್ಲಿ ಅವಳನ್ನ ಮೀಟ್ ಮಾಡ್ತೀನಿ ಅಂತ ಮೆಸೇಜ್ ಹಾಕಿದೀನಿ ಅಂತ ಮಾತಾಡ್ಕೊಳ್ತಾರೆ. ಇದನ್ನ ನಮ್ ಹೀರೋ ಕೂಡ ಕೇಳಿಸ್ಕೊಂತಾನೆ. ಸರಿ ಫಸ್ಟ್ ಆ ಕತೆನೆಲ್ಲ ಸೈಡ್ ಗಿಟ್ಬಿಟ್ಟು ಆ ಗ್ರಾಸ್ ಆಪರ್ಸ್ ಬಗ್ಗೆ ನಾನು ಏನಾದ್ರು ಕಂಡಿಡೀರಿ ಅಂತ ಹೇಳಿದೆ, ಏನಾದ್ರು ಕಂಡಿಡಿದೀರಾ, ಆ ಪೊಲೀಸ್ ಡ್ರೆಸ್ ನ ಎಲ್ಲಾದ್ರೂ ಸ್ಟಿಚ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಕೇಳಿದ್ರ ಅಂತ ಹೇಳಿದಾಗ ಇವ್ರು ಹೇಳ್ತಾರೆ, ಸರ್ ನಾವ್ ಎಲ್ಲಾತ್ರನು ವಿಚಾರಣೆ ಮಾಡಿದ್ವಿ, ಬಟ್ ಡೌಟ್ ಬರೋ ತರ ಎಲ್ಲೂ ಇಲ್ಲ ಸರ್, ಹೇಳ್ಬೇಕಂದ್ರೆ ಟೈಲರ್ ಶಾಪ್ಸ್ ಅಲ್ಲಿ ತುಂಬಾ ಜನ ಹತ್ರ ಬಟ್ಟೆನ
ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲೆಲ್ಲ ಹೋಗಿ ವಿಚಾರಣೆ ಮಾಡಿದ್ರೆ ಅವ್ರ ಮೇಲೆಲ್ಲ ನಮ್ಗೇನು ಡೌಟ್ ಬಂದಿಲ್ಲ ಅಂತ ಹೇಳಿದಾಗ ನಮ್ ಹೀರೋಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಹೌದು, ನಾವು ಯಾರ ಪೊಲೀಸ್ ಡ್ರೆಸ್ ನ ಸ್ಟಿಚ್ ಮಾಡ್ತಾ ಇದೀವಿ ಅಂತ ತಾನೇ ಕೇಳ್ತಾ ಇದೀವಿ. ಇನ್ ಕೇಸ್ ಯಾರಾದ್ರೂ ಅಲ್ಲಿ ಸ್ಟಿಚ್ ಮಾಡ್ಸಿರೋರು, ನೀವ್ ಹೇಳಿದ್ರಲ್ಲ ತುಂಬಾ ಜನ ಸ್ಟಿಚ್ ಮಾಡ್ಸಿದ್ರು ಅಂತ, ಆದ್ರೆ ಸ್ಟಿಚ್ ಮಾಡಿದಾಗ ಟೈಲರ್ ಶಾಪ್ ಇಂದ ಬಟ್ಟೆಗಳೇನಾದ್ರೂ ಕಳ್ತನ ಆಗಿದ್ಯಾ ಅಥವಾ ಸುತ್ತಮುತ್ತ ಏರಿಯಾನಲ್ಲಿ ಏನಾದ್ರೂ ಬಟ್ಟೆ ಕಳ್ತನ ಆಗಿದ್ಯಾ ಅಂತ ಹೇಳ್ಬಿಟ್ಟು ಏನಾದ್ರೂ ವಿಚಾರಣೆ ಮಾಡಿದ್ರ ಅದನ್ನ ವಿಚಾರಣೆ ಮಾಡಿ. ಯಾಕಂದ್ರೆ ಇನ್ ಕೇಸ್ ಅವ್ರ ಹತ್ರ ಇಂದ ಅವ್ರು ಏನಾದ್ರೂ ಕಳ್ತನ ಮಾಡ್ಕೊಂಡು ಹೋಗಿದ್ರೆ ಆ ಮನೆ ಸುತ್ತಾನೆ ಎಲ್ಲೋದು ಸಿಸಿಟಿವಿ ಕ್ಯಾಮ್ರಾಸ್ ಇರುತ್ತೆ, ಅಲ್ಲಿಂದ ಅವ್ರು ಹೊರಗಡೆ ಬರೋದು ಕ್ಲೀನ್ ಆಗಿ ಕಾಣಿಸುತ್ತೆ. ಸೊ ನಾವ್ ಇದರಿಂದ ಅವ್ರನ್ನ ಹಿಡಿಬಹುದು ಅಂತ ಒಂದು ಐಡಿಯಾನ ಕೊಡ್ತಾರೆ. ಅದರಿಂದ ಇವ್ರು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಯಾವ್ದಾದ್ರು ಟೈಲರ್ ಶಾಪ್ ಇಂದ ಕಳ್ತನ ಆಗಿದ್ಯಾ ಅಥವಾ ಟೈಲರ್ ಮಾಡಿಸ್ಕೊಂಡು ಹೋಗಿರೋರ ಹತ್ರದಿಂದ ಏನಾದ್ರು ಕಳ್ತನ ಆಗಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲ ಹತ್ರ ಹುಡುಕ್ತಾ ಇರ್ಬೇಕಾದ್ರೆ ಒಂದು ವಿಷಯ ಅವ್ರಿಗೆ ಅರ್ಥ ಆಗುತ್ತೆ. ಏನಂದ್ರೆ ಯಾವ್ದೋ ಒಂದು ಕಿಂಡರ್ ಗಾರ್ಡನ್ ಅಲ್ಲಿ ಮಕ್ಕಳಿಗೆಲ್ಲ ಪೊಲೀಸ್ ಅವ್ರ ಬಗ್ಗೆ ವಿಚಾರಣೆ ಗೊತ್ತಾಗ್ಬೇಕು, ಅಂದ್ರೆ ಅವ್ರ ಬಗ್ಗೆ ಎಲ್ಲ ವಿಷಯ ತಿಳಿಸ್ಬೇಕು ಅಂತ ಹೇಳಿ ಒಂದು ಫಂಕ್ಷನ್ ನ ಇಟ್ಟಿರ್ತಾರೆ. ಅದಕ್ಕೋಸ್ಕರ ಸ್ಕೂಲ್ ಅವರೇ ಯೂನಿಫಾರ್ಮ್ಸ್ ನೆಲ್ಲಾನು ತಗೊಂಡ್ಬಂದು ಇಟ್ಟಿರ್ತಾರೆ. ಅಂದ್ರೆ ಈ ಪೊಲೀಸ್ ಯೂನಿಫಾರ್ಮ್ ಎಲ್ಲ ಸ್ಟಿಚ್ ಮಾಡಿ ಎತ್ಕೊಂಡ್ಬಂದು ಇಟ್ಟಿರ್ತಾರೆ. ಅಲ್ಲಿಂದ ಯಾರೋ ನಮ್ ಯೂನಿಫಾರ್ಮ್ಸ್ ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಸ್ಕೂಲ್ ಅವ್ರು ಹೇಳೋದನ್ನ ಗೊತ್ತಾಗುತ್ತೆ. ಅದರಿಂದ ನಮ್ ಹೀರೋ ಸರಿ ಸುತ್ತಮುತ್ತ ಸಿಸಿಟಿವಿ ಕ್ಯಾಮ್ರಾಸ್ ಎಲ್ಲಾದ್ರೂ ಇದೆಯಾ ನೋಡಿ, ಅಲ್ಲೆಲ್ಲಾದ್ರೂ ಅವ್ರ ಮುಖ ಕಾಣಿಸುತ್ತಾ ನೋಡಿ ಅಂತ ಹೇಳಿದಾಗ ಎಲ್ಲರೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರ್ತಾರೆ. ಅದ್ರಲ್ಲೂ ನಮ್ ಹೀರೋಯಿನ್ ಅಂತೂ ಗುರುಗುರ ಅಂತದನ್ನೇ ನೋಡ್ತಾ ಇರ್ತಾಳೆ, ಏನಾದ್ರೂ ಕ್ಲೂ ಸಿಗುತ್ತಾ ಅಂತ. ಅದೇ ಟೈಮಲ್ಲಿ ಕಿಂಡರ್ ಗಾರ್ಡನ್ ಪಕ್ಕದಲ್ಲೇ ಈ 3 ಜನನು ಆ ಯೂನಿಫಾರ್ಮ್ ನ ಕಳ್ತನ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾ ಇರೋದು ತುಂಬಾ ಚೆನ್ನಾಗಿ ಅಲ್ಲಿರೋ ಸಿಸಿಟಿವಿ ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಷ್ಟೇ ಅಲ್ಲ 3 ಜನ ಮುಖನೂ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಈ 3 ಜನನೇ ಅಂತ ನಮ್ ಹೀರೋ ಕನ್ಫರ್ಮ್ ಮಾಡ್ಬಿಟ್ಟು ಹಂಗಾದ್ರೆ ಇದನ್ನ ಪ್ರಿಂಟ್ ಔಟ್ ತೆಗಿರಿ, ನನ್ನ ಮಕ್ಕಳು ಎಲ್ಲಿದ್ರು ಕೂಡ ಅವ್ರನ್ನ ಹಿಡಿಬೇಕು ಅಂತ ಮಾತಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಆ 3 ಜನನ ತೋರಿಸ್ತಾರೆ. ಆ 3 ಜನದಲ್ಲಿ ಫಸ್ಟ್ ಒಬ್ಬ ಬಂದ್ಬಿಟ್ಟು ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರ್ತಾನೆ, ಇನ್ನೊಬ್ಬ ಬಂದು ಡಿಕ್ಕಾ, ಇನ್ನೊಬ್ಬ ಹೆಸರು ಬಂದು ಸ್ಯಾಂಡಿ ಅಂತ. 3 ಜನನು ಅವ್ರ ಕೈ ಚಳ್ಕಣ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಆ ಟ್ರೈನ್ ಅಲ್ಲಿ ಎಲ್ಲರ ಹತ್ರನು ಪಿಕ್ ಪಾಕೆಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇನ್ನೇ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳಿಬೇಕು ಅನ್ಕೊಳ್ಳುವಾಗ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ಪಕ್ಕದಲ್ಲಿ ಇರೋ ಫೋನ್ ನ ಕೂಡ ಅವ್ರು ಹೊಡೆದ್ ಬಿಡ್ತಾರೆ. ಆ ಟೈಮ್ ಅಲ್ಲಿ ಹಿಂದ್ಗಡೆ ಇರೋನ್ ಕೇಳ್ತಾನೆ, ಸರಿ ನೆಕ್ಸ್ಟ್ ಏನೋ ಪ್ಲಾನ್, ಏನೋ ಮಾಡ್ತೀಯ ಅಂದಾಗ ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ್ ಹೇಳ್ತಾನೆ, ಏನಿಲ್ಲ ನಾನು ಕರೆಕ್ಟ್ ಆಗಿ 3 ಗಂಟೆಗೆ 3ನೇ ನಂಬರ್ ಸ್ಟೇಷನ್ ಗೆ ಹೋಗ್ಬೇಕು, ನನ್ಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ ಈ ಹುಡುಗಿಗೆ ಟಕ್ ಅಂತ ತಿರುಗಿ ನೋಡ್ಬಿಟ್ಟು ಅವನ ನೋಡಿ ಸ್ಮೈಲ್ ಮಾಡ್ತಾಳೆ. ಇವ್ನ್ ಕೂಡ ಅರ್ಥ ಆಗ್ತಾ ಇಲ್ಲ, ಈ ಹುಡುಗಿ ಯಾಕೆ ನನ್ನ ನೋಡಿ ಸ್ಮೈಲ್ ಮಾಡ್ತಿದ್ದಾಳೆ ಅಂತ. ಏನಕ್ಕೂ ಇರ್ಲಿ ಅಂತ ಇವನು ಒಂದ್ ಸ್ಮೈಲ್ ನ ಮಾಡ್ಬಿಟ್ಟು ಅಲ್ಲಿಂದ ಇಳ್ಕೊಂಡ್ಬಿಡ್ತಾನೆ. ಈ ಹುಡುಗಿ ಬೇರೆ ಯಾರು ಅಲ್ಲ, ನಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾನಲ್ಲ ಜೂನಿಯರ್, ಒಂದ್ ಹುಡುಗಿ ಹತ್ರ ಚಾಟ್ ಮಾಡ್ತಾ ಇದ್ನಲ್ಲ, ಈಗ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಈ ಹುಡುಗಿನೇ ಮ್ಯಾಡಿ ಅನ್ನೋ ಹುಡುಗಿ. ಸೊ ಈ ಹುಡುಗಿ ಇವಾಗ ಇವ್ನ್ ಮಾತಾಡಿರೋದ ನೋಡಿ ಏನ್ ಅರ್ಥ ಮಾಡ್ಕೊಂತಾಳೆ, ಮೋಸ್ಟ್ಲಿ ಇವನೇನೇನೋ ನನ್ನ ಹತ್ರ ಚಾಟ್ ಮಾಡ್ತಾ ಇರೋದು, ಅದಕ್ಕೆ ಇವನು 3 ಗಂಟೆಗೆ ಕರೆಕ್ಟ್ ಆಗ 3ನೇ ನಂಬರ್ ಸ್ಟೇಷನ್ ಹತ್ರ ಬರ್ತೀನಿ ಅಂತ ಮಾತಾಡ್ಕೊಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊತಾರೆ. ಆದ್ರೆ ಇದೇ ಟೈಮ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ ಎಲ್ಲರೂ ಇಂಟ್ರೆಸ್ಟ್ ಆಗಿ ಆ ಗ್ರಾಸ್ ವಾಪಸ್ ನ ಕಂಡಿಡಿಬೇಕು ಅನ್ನೋ ಕೆಲಸದಲ್ಲಿ ಇದ್ರೆ. ಈಗ ಟ್ರೈನ್ ಅಲ್ಲಿ ಪಿಕ್ ಪಾಕೆಟ್ ಆಗಿತ್ತಾ ಇಲ್ಲ, ಎಲ್ಲರೂ ಸ್ಟೇಷನ್ ಹತ್ರ ಬಂದ್ಬಿಡ್ತಾರೆ. ಸರ್ ಈ ತರ ಗ್ರಾಸ್ ವಾಪರ್ಸ್ ಮತ್ತೆ ಬಂದು ನಮ್ನೆಲ್ಲ ಪಿಕ್ ಪಾಕೆಟ್ ಮಾಡ್ಬಿಟ್ರು ಅಂತ. ಇದ್ರ ನೋಡಿ ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ, ಏನು ಅವ್ರು ಮತ್ತೆ ಪಿಕ್ ಪಾಕೆಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರ ಅಂತ. ಅಷ್ಟೇ ನಮ್ ಹೀರೋ ಅಲ್ಲಿರೋ ಜೂನಿಯರ್ ಗೆ ಮತ್ತೆ ಸೀನಿಯರ್ ಗೆಲ್ಲ ಹೇಳ್ತಾರೆ, ಈಗ ನಾವು ಪ್ರಿಂಟ್ ಔಟ್ ತೆಗಿತಾ ಇದೀವಲ್ಲ ಅದೆಲ್ಲ ಒಂದ್ 2-3 ಎಕ್ಸ್ಟ್ರಾನೇ ತೆಗಿರಿ, ಇಲ್ಲಿರೋರ ಹತ್ರ ಎಲ್ಲರ ಹತ್ರನು ತೋರಿಸಿ ಯಾರಾದ್ರೂ ಅವ್ರ ಮುಖನ ಕಂಡಿಡಿತಾರ ಅಂತ ನೋಡಿ, ಅದು ನಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ, ಏನಕ್ಕಾದ್ರೂ ನಾವು ಉಪಯೋಗ ಮಾಡ್ಕೋಬಹುದು. ಅವ್ರು ಯಾರಾದ್ರೂ ಮುಖ ನೋಡಿದಾರ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪ್ರಿಂಟ್ ಔಟ್ ತೆಗೆದವ್ರಿಗೆಲ್ಲ ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ ನಮ್ ಜೂನಿಯರ್ ನ ನೋಡ್ಬಿಟ್ಟು ನಮ್ ಹೀರೋ ಹೇಳ್ತಾನೆ, ಇಲ್ಲಿ ನೋಡೋ ನೀನ್ ಇವತ್ತು 3 ಗಂಟೆಗೆ ಹುಡುಗಿನ ನೋಡಕ್ ಹೋಗಕ್ ಆಗಲ್ಲ, ಯಾಕಂದ್ರೆ ತುಂಬಾ ಜನ ಇದಾರೆ, ನೀನ್ ಎಲ್ಲರ ಹತ್ರನು ರೈಟಿಂಗ್ ರಿಪೋರ್ಟ್ ತಗೋಬೇಕು ಅಂದಾಗ ಜೂನಿಯರ್ ಕೂಡ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಇವಾಗ ಹುಡುಗಿನ ಬೇರೆ 3 ಗಂಟೆಗೆ ಬರಕ್ ಹೇಳ್ಬಿಟ್ಟಿದಾನಲ್ಲ, ಆಕ್ಚುಲಿ ಮ್ಯಾಡಿ ಆ ಹುಡುಗಿನ ಅಂತ ಹೇಳ್ಬಿಟ್ಟು ಅವ್ನಿಗೆ ಇನ್ನೂ ಗೊತ್ತಿಲ್ಲ. ಹುಡುಗಿ ಕಾಲ್ ಮಾಡ್ಬೇಕು ಅಂತ ನೋಡಿದ್ರೆ ಕಾಲ್ ರೀಚ್ ಆಗ್ತಾ ಇಲ್ಲ. ಸರಿ ಒಂದ್ ಮೆಸೇಜ್ ಆದ್ರೂ ಕಳ್ಸೋಣ ಅಂತ ಮೆಸೇಜ್ ಕಳಿಸ್ತಾ ಇರ್ತಾನೆ. ನೋಡಿದ್ರೆ ಹುಡುಗಿ ಪಾಪ ಇಲ್ಲೇ ಇದ್ದಾಳೆ. ಅದಾದ್ಮೇಲೆ ಈ ವಿಷಯ ಸ್ಟ್ರೈಟ್ ಆಗಿ ನಮ್ ಚೀಫ್ ಆಫೀಸರ್ ಹತ್ರ ಹೋಗುತ್ತದೆ. ಚೀಫ್ ಲೇಡಿಗೆ ಗೊತ್ತಾಗುತ್ತೆ. ಅಲ್ಲಿರೋ ಸೋಡಾ ಬುಡ್ಡಿ ಹೋಗಿ ಹೇಳ್ತಾನೆ, ನೋಡಿ ಮೇಡಮ್ ಮತ್ತೆ ನಮ್ ಹೀರೋ ಇದಾನಲ್ಲ ಸಬ್ ಸ್ಟೇಷನ್ ಅಲ್ಲಿ ಮತ್ತೆ ಕಳ್ತನ ಆಗಿದೆ, ಗ್ರಾಸ್ ವಾಪಸ್ ಅವ್ರ ಕೈ ಚಳ್ಕಣ ತೋರಿಸ್ಬಿಟ್ಟಿದ್ದಾರೆ. ನಮ್ ಹೀರೋ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ, ದೊಡ್ಡ ದೊಡ್ಡ ಕೇಸ್ ಎಲ್ಲ ಹಿಡಿತಾನೆ, ಆದ್ರೆ ಈ ತರ ಗ್ರಾಸ್ ವಾಪಸ್ ನ ಹಿಡಿಯೋ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಫಸ್ಟ್ ಅವನ್ನ ಸಸ್ಪೆಂಡ್ ಮಾಡ್ಬೇಕು ಅಂದಾಗ ಚೀಫ್ ಲೇಡಿ ಆಲ್ರೆಡಿ ಟೆನ್ಷನ್ ಅಲ್ಲಿ ಇರ್ತಾರೆ. ಏಯ್ ಜಾಸ್ತಿ ಮಾತಾಬೇಡ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತು, ಸೈಲೆಂಟ್ ಆಗಿರು ಅಂತ ಬೈತಾರೆ. ಅದೇ ಟೈಮಲ್ಲಿ ಸೋಡಾ ಬುಡ್ಡಿ ಆಫೀಸರ್ ಕೂಡ ಹೊರಗಡೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಮಿಯಾನು ಮತ್ತೆ ರೋ ಎಲ್ಲ ಬರ್ತಾ ಇರ್ತಾರೆ. ಮಿಯಾನ ನೋಡ್ಬಿಟ್ಟು ಇವ್ರು ಹೇಳ್ತಾರೆ, ಅಷ್ಟೇ ಹೀರೋಗೆ ಕೆಲಸ ಓದಂಗೆ ಲೆಕ್ಕ, ನಾವು ಸಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ. ಇವನ್ ಪಾಡಿಗೆ ಇಷ್ಟಕ್ಕೆ ಒಂದು ಮಾತು ಮಾತ್ರ ಹೇಳ್ತಾನೆ. ಇದರಿಂದ ಮಿಯಾಗೆ ಅಯ್ಯೋ ಏನು ಸಸ್ಪೆಂಡ್ ಮಾಡ್ತಿದಾರ ಅಂತ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ಏಯ್ ಏನೋ ಮಾಡ್ತಾ ಇದೀಯ ನೀನು, ಯಾಕೋ ಸೀರಿಯಸ್ನೆಸ್ ಆಗಿ ಮಾಡ್ತಾ ಇಲ್ಲ ನೀನೇನಾದ್ರೂ ಆದಷ್ಟು ಬೇಗ ಗ್ರಾಸ್ ವಾಪಸ್ ನ ಕಂಡಿಡ್ದಿಲ್ಲ ಅಂತಂದ್ರೆ ನಿನ್ನ ಸಸ್ಪೆಂಡ್ ಮಾಡ್ಬಿಡ್ತಾರಂತ ಕಣೋ, ಅದ್ರ ಬಗ್ಗೆನೇ ಮಾತಾಡ್ತಾ ಇದಾರೆ ಅಂದಾಗ ನಮ್ ಹೀರೋಗೂ ಟೆನ್ಷನ್ ಆಗುತ್ತೆ. ಏನು ಸಸ್ಪೆಂಡ್ ಮಾಡ್ತಾರ, ಆದಷ್ಟು ಬೇಗ ಅವನ್ನ ಕಂಡಿಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ ಅದೇ ಟೈಮಲ್ಲಿ ಸ್ಟೇಷನ್ ಅಲ್ಲಿ ಇರೋ ಬೇರೆಯವರೆಲ್ಲಾನು ಎಲ್ಲರ ಹತ್ರನು ಆ ಗ್ರಾಸ್ ವಾಪಸ್ ಪ್ರಿಂಟ್ ಇತ್ತಿರ್ತಾರಲ್ಲ ಈಗ ಸಿಸ್ಟಮ್ ಇಂದ, ಅದನ್ನೆಲ್ಲರಿಗೂ ತೋರಿಸ್ತಾ ಇರ್ಬೇಕಾದ್ರೆ ಈ ಮ್ಯಾಡಿ ಅನ್ನೋ ಹುಡುಗಿ ಹೇಳ್ತಾಳೆ, ಏಯ್ ಇವ್ನ ಗ್ರಾಸ್ ವಾಪರು, ಇದಕ್ಕೂ ಮುಂಚೆ ಅವ್ನು ನನ್ ಪಕ್ಕದಲ್ಲೇ ನಿಂತಿದ್ದ, 3 ಗಂಟೆಗೆ 3ನೇ ನಂಬರ್ ಸ್ಟೇಷನ್ ಅಲ್ಲಿ ನನ್ಗೇನೋ ಇಂಪಾರ್ಟೆಂಟ್ ವರ್ಕ್ ಇದೆ, ನಾನು ಹೋಗ್ಬೇಕು ಅಂತ ಅವ್ನು ಹೇಳ್ದ. ಅದನ್ನ ಕೇಳಿಸ್ಕೊಂಡ್ಮೇಲೆ ನಾನ್ ಕೂಡ ನನ್ನ ಹತ್ರ ಚಾಟ್ ಮಾಡ್ತಾ ಇರೋ ಹುಡುಗನೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಯಾಕಂದ್ರೆ ನಾನೊಂದು ಹುಡುಗನ ಹತ್ರ ಸೋಷಿಯಲ್ ಮೀಡಿಯಾನಲ್ಲಿ ಚಾಟ್ ಮಾಡ್ತಾ ಇದ್ದೆ, ಇವತ್ತೇ ನಾನು ಅವನ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು, ಅದು ಕರೆಕ್ಟ್ ಆಗಿ 3 ಗಂಟೆಗೆ 3ನೇ ನಂಬರ್ ಪ್ಲಾಟ್ಫಾರ್ಮ್ ಅಲ್ಲೇ ಮೀಟ್ ಮಾಡ್ತೀನಿ ಅಂತ ಮಾತಾಡ್ಕೊಂಡಿದ್ದು. ಸೊ ಅವನು ಅದನ್ನ ಹೇಳದ್ನ, ಆದ್ರೆ ನೋಡಿ ನಾನು ಅವನೇ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ. ಅದ್ರಲ್ಲೂ ನೋಡಕ್ಕೆ ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಇದ್ದ, ಜೊತೆಗೆ ಅವ್ನು ಬಂದು ಒಂಥರ ಶಾರ್ಪ್ ಆದ ಮುಖ. ಹೇಳ್ಬೇಕಂದ್ರೆ ನನಗೆ ಶಾರ್ಪ್ ಆಗಿರೋ ಮುಖ ಅಂದ್ರೆ ತುಂಬಾ ಇಷ್ಟ, ಈ ಮಗು ತರ ಇರೋ ಮುಖ ಎಲ್ಲ ನನ್ಗೆ ಇಷ್ಟನೇ ಆಗಲ್ಲ ಅಂದಾಗ ಆಕ್ಚುಲಿ ವಿಷಯ ಎಲ್ಲ ಹೇಳ್ತಾ ಇದ್ರೆ ಎಲ್ಲರಿಗೂ ಗೊತ್ತಾಗೋಯ್ತು ಈ ಹುಡುಗಿ ಬಂದು ನಮ್ ಜೂನಿಯರ್ ಚಾಟ್ ಮಾಡ್ತಾ ಇರೋ ಹುಡುಗಿನೇ ಅಂತ. ಅದ್ರಲ್ಲಿ ಜೂನಿಯರ್ ಗಂತೂ ಸಖತ್ ಶಾಕ್ ಆಗುತ್ತೆ. ಏನು ಶಾರ್ಪ್ ಆಗಿರೋ ಮುಖ ಅಂದ್ರೆ ಇಷ್ಟನಾ, ನನ್ ಮುಖ ಬೇರೆ
ನೋಡಕ್ಕೆ ಒಳ್ಳೆ ಮಗು ಮುಖ ತರ ಇದೆಯೇ, ಹಂಗಾದ್ರೆ ನಾನು ಇವಳಿಗೆ ಇಷ್ಟ ಆಗಲ್ವಾ ಅಂತ ಹೇಳಿ ಪಾಪ ಅವನೊಂದ್ ಕಡೆ ಫೀಲ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಹೀರೋ ಹೇಳ್ತಾನೆ, ಈಗ ಅವನು ಏನಂತ ಹೇಳ್ದ, 3ನೇ ನಂಬರ್ ಪ್ಲಾಟ್ಫಾರ್ಮ್ ಅಲ್ಲಿ 3 ಗಂಟೆಗೆ ಇರ್ತೀನಿ ಅಂತಾನ. ಇನ್ ಸ್ವಲ್ಪ ಹೊತ್ತೇ ಇದೆ, ಕರೆಕ್ಟ್ ಆಗಿ ನಾವೀಗ ಆ ಜಾಗಕ್ಕೆ ಹೋದ್ರೆ ಈ ಫೋಟೋನಲ್ಲಿ ಇರೋನು ಮತ್ತೆ ಅಲ್ಲಿ ನಿಂತ್ಕೊಂಡಿರೋ ಯಾರಾದ್ರೂ ಮುಖ ಮ್ಯಾಚ್ ಆಯ್ತಂದ್ರೆ ಅವನಂತ ಕನ್ಫರ್ಮ್ ಆಗಿ ಹಿಡಿದ್ಬಿಡ್ಬೋದು, ಬನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಹತ್ರ ಸ್ಟೇಷನ್ ಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಬ್ರೆಡ್ ಶಾಪ್ ಅಲ್ಲಿ ಇದ್ದಲ್ಲ ಒಂದ್ ಅಯ್ಪ ಬಂದು ತುಂಬಾನೇ ಗಾಬರಿಯಾಗಿ ಅವ್ರ ಶಾಪ್ ಆಚೆ ಕಡೆ ನಿಂತ್ಕೊಂಡು ಅವ್ರ ಮಗನ್ನ ಹುಡುಕ್ತಾ ಇರ್ತಾರೆ. ಇವ್ರು ಕೂಡ ಬಂದವರು, ಏನಾಯ್ತು ಅಂಕಲ್, ಯಾಕತ್ರ ಏನ್ ಹುಡುಕ್ತಾ ಇದೀರಾ ಅಂದಾಗ ಇವ್ರು ಕೂಡ ಏನಿಲ್ಲ ಜಸ್ಟ್ ಹಿಂಗೆ ಅಂತ ಹೇಳಿ ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ. ಅದೇ ಟೈಮಲ್ಲಿ ಅವ್ರಿಗೆ ಕಾಲ್ ಬರುತ್ತೆ, ಆ ಕಡೆಯಿಂದ ಮಾತಾಡ್ತಿರೋದು ಯಾವ್ದೋ ಒಂದು ಲೇಡಿನೇ. ಈಗ ನೀನು ನಿನ್ ಕೈಲಿರೋ ಅಮೌಂಟ್ ನ ಎತ್ಕೊಂಡು ನಾನು ಹೇಳೋ ಜಾಗಕ್ಕೆ ಬಂದ್ಬಿಟ್ರೆ ನಿನ್ ಮಗ ಸೇಫ್ ಆಗಿ ಬರ್ತಾನೆ, ಇಲ್ಲ ಅಂತಂದ್ರೆ ಅವ್ನ ಕತೆನ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾ ಇರ್ತಾಳೆ. ಇದರಿಂದ ಪಾಪ ಅಪ್ಪಗೆ ತುಂಬಾನೇ ಗಾಬರಿ ಆಗುತ್ತೆ, ತುಂಬಾನೇ ಭಯ ಪಡ್ತಾರೆ. ನಮ್ ಹೀರೋಯಿನ್ ಕೂಡ ಇದನ್ನ ಗಮನಿಸ್ಬಿಟ್ಟು, ಯಾಕ ಅಂಕಲ್ ಏನಾಯ್ತು ಅಂದಾಗ ಇವ್ರು ಕೂಡ ನಡೆದಿರೋ ವಿಷಯನೆಲ್ಲ ಹೇಳ್ತಾರೆ. ಈ ತರ ಎಲ್ಲ ಯಾರೋ ಮಾಡ್ತಿದಾರೆ ಅಂತಾಗ ಹೀರೋ ಕೇಳ್ತಾನೆ, ಸರಿ ನೀವ್ ಈ ತರ ದುಡ್ಡನ್ನ ಡ್ರಾ ಮಾಡ್ಕೊಂಡ್ ಬರ್ತೀರಾ ಅಂತ ಬೇರೆ ಯಾರಿಗೆಲ್ಲ ಗೊತ್ತು, ಯಾರ ಮುಂದೆ ಹೇಳಿದ್ರಿ ಅಂದಾಗ ಇವ್ರು ಕೂಡ, ಇಲ್ಲಪ್ಪ ನಾನ್ ಯಾರ ಹತ್ರನು ಹೇಳಿಲ್ಲ, ಇದು ನನಗ್ ಮಾತ್ರನೇ ಗೊತ್ತಿತ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಇದನ್ನ ಯಾವ್ದೋ ದೊಡ್ಡ ಪೊಲೀಸ್ ಅವ್ರಿಗೆ ಸೇರ್ಬೇಕಾಗಿರೋ ಕೇಸ್ ಅಂತ ಹೇಳಿ ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ. ಸೊ ಕರೆಕ್ಟ್ ಆಗಿ ಆ ಸ್ಪಾಟ್ ಗೆ ಆ ಪೊಲೀಸ್ ಆಫೀಸರ್ಸ್ ಕೂಡ ಬಂದ್ಬಿಡ್ತಾರೆ. ಅವ್ರು ಕೂಡ ಬಂದು ವಿಚಾರಣೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೂಡ ನೋಡ್ತಾನೆ, ಸರಿ ಆಯ್ತು ಇನ್ನೇನ್ ಅವ್ರು ಬಂದ್ರಲ್ಲ, ಅವ್ರು ಇದನ್ನೆಲ್ಲ ನೋಡ್ಕೊಳ್ತಾರೆ, ನಮ್ಗಿನ್ನೇನ್ ಕೆಲ್ಸ, ಬಾ ನಾವ್ ಹೋಗೋಣ ಅಂತ ಹೇಳಿ ಹೀರೋಯಿನ್ ಕರೆದಾಗ ಹೀರೋಯಿನ್ ಅಂತಾಳೆ, ಇಲ್ಲ ಈಗ ಸದ್ಯಕ್ಕೆ ನನ್ಗೆ ಈ ಕೇಸೇ ತುಂಬಾನೇ ಮುಖ್ಯ, ನಾನು ಇದನ್ನ ನೋಡ್ಬೇಕು ಅನ್ಕೊಂಡಿದೀನಿ ಅಂದಾಗ ಹೀರೋ ಹೇಳ್ತಾರೆ, ನಾವ್ ಇನ್ನೂ ಗ್ರಾಸ್ ಹಾಪರ್ಸ್ ನ ಕಂಡಿಡ್ದಿಲ್ಲ, ನಿನ್ಗೆ ಚೆನ್ನಾಗೆ ಗೊತ್ತು ಅಂತ ಕಾಣಿಸುತ್ತೆ, ಯಾಕಂದ್ರೆ 3 ಗಂಟೆ ಆಗ್ತಾ ಬಂತು, ನಾವ್ ಅವನ್ನ ಕಂಡಿಡಿಯಕ್ ಹೋಗ್ಬೇಕು. ಸರಿ ಆಯ್ತು ನಾನೋಗಿ ಆ ಗ್ರಾಸ್ ಹಾಪರ್ ನ ಕಂಡಿಡಿತೀನಿ, ನೀನು ಈ ಕೇಸ್ ನ ನೋಡ್ಕೊಂಡಾಗ ಹೀರೋಯಿನ್ ಹಂಗೆ ಪಾಪ ತರ ಮುಖ ಇಟ್ಕೊಂಡು, ಹಂಗಾದ್ರೆ ಇದ್ರಲ್ಲಿ ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ತಾ ಇದೀರಲ್ವಾ, ನನ್ಗೆ ಹೆಲ್ಪ್ ಮಾಡಲ್ವಾ ನೀವು ಅಂದಾಗ ಹೀರೋ ಇದನ್ನೆಲ್ಲ ಯಾವ್ದು ಕಿವಿಗೆ ಹಾಕೊಂಡಿಲ್ಲ, ಅವ್ನ್ ಪಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಯಾಕಂದ್ರೆ ನನ್ ಕೆಲಸ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ಸ್ ಆ ಬೇಕರಿ ಶಾಪ್ ಅವ್ರನ್ನೆಲ್ಲ ವಿಚಾರಣೆ ಮಾಡ್ತಾ ಇದ್ರಲ್ವಾ, ಸೊ ಅಲ್ಲಿರೋ ಸರ್ವೆಲೆನ್ಸ್ ಅಲ್ಲಿರೋ ಸಿಸಿಟಿವಿ ಕ್ಯಾಮ್ರಾನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಅಂಗಡಿ ಸುತ್ತ ಇರೋ ಯಾವ್ದೇ ಒಂದು ಕ್ಯಾಮ್ರಾ ಕೂಡ ಅವ್ರ ಅಂಗಡಿ ಕಡೆಗೆ ಫೋಕಸ್ ಆಗೋ ತರ ಇಲ್ಲ. ಸೊ ಅಂಗಡಿ ಒಳಗಡೆ ಯಾರು ಬಂದ್ರು ಯಾರು ಹೋದ್ರು ಅಂತ ಇವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ, ಏನಪ್ಪಾ ಮಾಡೋದು, ಹೆಂಗ್ ಕಂಡಿಡಿಯೋದು ಅಂತ ಅವರೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಆ ಬೇಕರಿ ಶಾಪ್ ಓನರ್ ಗೆ ಬಂದು ಕಾಲ್ ಬರುತ್ತೆ. ಕಾಲ್ ಮಾಡ್ತಾ ಇರೋದು ಮತ್ತೆ ಅದೇ ಲೇಡಿನೇ, ಇವ್ರ ಮಗನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದಾರಲ್ಲ ಆ ಲೇಡಿನೇ. ಈ ಲೇಡಿ ಬೇರೆ ಯಾರು ಅಲ್ಲ, ಇದಕ್ಕೂ ಮುಂಚೆ ಇವ್ರ ಶಾಪ್ ಗೆ ಬ್ರೆಡ್ ತಗೊಳಕ್ಕೆ ಅಂತ ಬಂದಿರ್ತಾರಲ್ಲ ರೆಡ್ ಕಲರ್ ಶೂ ಹಾಕೊಂಡು ಆ ಲೇಡಿನೇ. ಮತ್ತೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು, ನೋಡಿ ಕರೆಕ್ಟ್ ಆಗಿ ನಾನು ಹೇಳೋ ಟೈಮ್ಗೆ ಹೇಳೋ ಜಾಗಕ್ಕೆ ಹಣ ಎತ್ಕೊಂಡ್ ಬಂದ್ಬಿಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಳಗಡೆ ಏನ್ ನಡೀತಿದೆ ಅಂತ ಗೊತ್ತಿಲ್ದಾರ ಒಂದು ಪೊಲೀಸ್ ಆಫೀಸರ್ ದಡಾರ್ ಅಂತ ಡೋರ್ ನ ಓಪನ್ ಮಾಡ್ಕೊಂಡು, ಏನಪ್ಪಾ ಕ್ಯಾಮ್ರಾನೆಲ್ಲ ಚೆಕ್ ಮಾಡ್ಬಿಟ್ರ, ಏನಾದ್ರು ಕ್ಲೂ ಸಿಕ್ತಾ ಅಂತ ಕೇಳ್ಬಿಡ್ತಾರೆ. ಇದು ಫೋನ್ ಅಲ್ಲಿ ಲೈನ್ ಅಲ್ಲಿ ಇದ್ರಲ್ಲ ಆಯ್ಮನ್ಗೂ ಕೇಳಿಸ್ಬಿಟ್ಟು, ಹಂಗಾದ್ರೆ ನೀನು ಪೊಲೀಸ್ ಅವ್ರಿಗೆ ವಿಚಾರಣ ಹೇಳಿದ್ಯಾ, ನಿಮ್ ಮಗ ನಿನ್ಗೆ ಪ್ರಾಣದಲ್ಲಿ ಬೇಡ ಅಷ್ಟೇ ತಾನೆ, ಸರಿ ಆಯ್ತು ನಾನ್ ನೋಡ್ಕೊಂತೀನಿ ಅಂತ ಹೇಳಿದ ತಕ್ಷಣ ಯಪ್ಪನ್ಗೆ ಇದಕ್ ಮೇಲೆ ಏನ್ ಮಾತಾಡೋದು ಅಂತ ಗೊತ್ತಾಗ್ತಲ್ಲ, ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವ್ನ್ ಪಾಡ್ಗ ಅವ್ನ್ ಕಾಲ್ ನ ಕಟ್ ಮಾಡ್ಬಿಟ್ಟು ಆ ದುಡ್ಡನ್ನ ಎತ್ಕೊಂಡು ಒಳಗಡೆ ಇಟ್ಬಿಟ್ಟು ಅವ್ರ ಪಾಡ್ಗ ಅವ್ರ ಬ್ರೆಡ್ ನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಈ ಪೊಲೀಸ್ ಅವ್ರಿಗೆಲ್ಲ ಸಖತ್ ಶಾಕು, ಇದೇನಿದು ಮಗ ಕಾಣೆ ಆಗಿದ್ದಾನೆ ಆದ್ರೆ ಇವ್ರು ಇಷ್ಟು ಅಸಾಲ್ಟ್ ಆಗಿದಾರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ನಾನೇ ಈ ಕೇಸ್ ನ ವಾಪಸ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ, ನಾನ್ ಇವಾಗವರೆಗೂ ಅಂದ್ರೆ ಹತ್ತತ್ರ ಒಂದ್ 20 ವರ್ಷದಿಂದ ಕಷ್ಟಪಟ್ಟು ದುಡ್ದಿರೋ ಹಣ ಇದು, ಇದನ್ನ ನನ್ನ ಮಗನ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಯಾಕಂದ್ರೆ ಅವನೊಂದು ಆಟಿಸಂ ಪೇಷಂಟ್, ನಾನು ಎಷ್ಟೇ ಅವನನ್ನ ಹುಷಾರಾಗಿ ನೋಡ್ಕೋಬೇಕಂತಂದ್ರೆ ಕೂಡ ಒಂದಲ್ಲ ಒಂದು ರೀತಿ ಅವ್ನು ನನ್ಗೆ ಹಿಂಸೆ ಆಗೇ ಇದ್ದಾನೆ. ಅವನು ಕಳ್ದೋಗಿರೋದ್ರಿಂದ ನನ್ಗೆ ಸ್ವಲ್ಪ ಸಮಾಧಾನವಾಗಿ ಇದೆ ಅಂತ ನಾನು ಅನ್ಕೊಂಡಿದೀನಿ. ಈ ದುಡ್ಡನ್ನ ನನ್ ಕೊಟ್ಟು ನನ್ ಮಗನ ಕರ್ಕೊಂಡ್ ಬರ್ಬೇಕನ್ನೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ, ಇದಕ್ ಮೇಲೆ ಏನಾಗುತ್ತೋ ದೇವ್ರ ಮೇಲೆ ಹಾಕಿದೀನಿ ಅಷ್ಟೇ, ನಾನು ನನ್ ಮಗನ ಹುಡ್ಕೋ ಪ್ರಯತ್ನ ಮಾಡೋದಿಲ್ಲ ಅಂತ ಪಾಪ ಅವ್ರಿಗೂ ಮನ್ಸಲ್ಲಿ ಎಷ್ಟೇ ಬೇಜಾರಿದ್ರೆ ಕೂಡ ಈ ತರ ಹೇಳ್ಬಿಟ್ಟು ಅವ್ರ ಪಾಡ್ಗ ಅವ್ರ ಬ್ರೆಡ್ ನ ಪ್ಯಾಕ್ ಮಾಡ್ತಾ ಇರ್ತಾರೆ. ಅಲ್ಲಿರೋರ್ಗೆಲ್ಲ ಏನ್ ಅರ್ಥ ಆಗ್ತಲ್ಲ, ಯಾಕೆ ಅಪ್ಪ ಹಿಂಗ್ ಮಾತಾಡ್ತಿದ್ದಾನೆ ಅಂತ. ಇದೇ ಟೈಮಲ್ಲಿ ನಮ್ ಹೀರೋಯಿನ್ ಒಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾಳೆ. ಅಂದ್ರೆ ಅವ್ರ ತಂಗಿ ಕೂಡ ಆಟಿಸಂ ಪೇಷಂಟ್ ಅಲ್ವಾ, ಆತರ ಒಂದಿನ ಅವ್ರಿಬ್ರು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಿರ್ತಾನೆ. ಅವಾಗ ಅವ್ನ ಜೊತೆ ಹೋಗ್ಬೇಕಾದ್ರೆ ಇವ್ರ ತಂಗಿ ಅಂತೂ ಬೇಡ ನಾವ್ ಇಲ್ಲಿ ಹೋಗೋದು ಬೇಡ, ನಾವ್ ಹಿಂಗ್ ಹೋಗೋಣ ಬಾ ಅಂತ ನಮ್ ಹೀರೋಯಿನ್ ಹಿಡ್ಕೊಂಡು ಹೇಳಿದು ಅಲ್ಲಿರೋ ಮಣ್ಣಲ್ಲಿ ತಳ್ಬಿಟ್ಬಿಟ್ಟಿರ್ತಾಳೆ. ಅದರಿಂದ ಅವಳಿಗೆ ಸಕ್ಕ ಟೆನ್ಷನ್ ಆಗಿರುತ್ತೆ ನಮ್ ಹೀರೋಯಿನ್ಗೆ. ಇದನ್ನ ನೋಡಿ ಆ ಬಾಯ್ ಫ್ರೆಂಡ್ ಕೂಡ ಕೋಪ ಮಾಡ್ಕೊಂಡಿರ್ತಾನೆ. ನೀನ್ ಯಾವಾಗ ನೋಡಿದ್ರು ತಂಗಿ ಅಂತ ಅವ್ನ ಇಟ್ಕೊಂಡು ಅಳ್ತಾ ಇದ್ರೆ ನಿನಗೆ ಅಂತ ಸಪರೇಟ್ ಜೀವನ ಇರೋದಿಲ್ಲ, ನಿನಗೆ ಅಂತ ನಿನ್ ಜೀವನ ನೀನ್ ಕಟ್ಕೊಳಕ್ ಆಗಲ್ಲ, ಯಾರು ನಿನ್ ಜೊತೆ ಇರಲ್ಲ ಅಂತ ಹೇಳಿ ಅವ್ನ ಒಂಥರ ಕೋಪದಲ್ಲಿ ಬೈದ್ಬಿಟ್ಟು ಹೊಟ್ಟೋಗ್ತಾನೆ. ಇದಕ್ ಮೇಲೆ ಅವ್ಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಸಖತ್ ಕೋಪ ಬರುತ್ತೆ ಅವ್ರ ತಂಗಿ ಮೇಲೆ. ಅದಾದ್ಮೇಲೆ ಟ್ರೈನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಅಷ್ಟೇ ಎದುರುಗಡೆ ಕುತ್ಕೊಂಡಿರೋ ಹುಡುಗಿರೆಲ್ಲ ತುಂಬಾ ಚೆನ್ನಾಗಿ ಪಕ್ಕದಲ್ಲಿರೋ ಹತ್ರ ಚೆನ್ನಾಗಿ ಖುಷಿಯಾಗಿ ಮಾತಾಡ್ಕೊಂಡು ಸಖತ್ ಸ್ಟೈಲಿಶ್ ಆಗಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಸಖತ್ ಸಂತೋಷವಾಗಿ ಕೂತಿರ್ತಾರೆ. ಇದನ್ನೆಲ್ಲ ನೋಡಿ ಇವಳಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಪ್ಲಸ್ ಅವ್ರ ತಂಗಿ ಮೇಲೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಆದ್ರೆ ನಮ್ ಹೀರೋಯಿನ್ ನೋಡಿದ್ರೆ ಒಳ್ಳೆ ಚಿಕ್ಕ ಮಕ್ಳು ಹಾಕೊಳ್ಳತ್ರ ಒಂದು ಕ್ಲಿಪ್ ನ ತಲೆಯಲ್ಲಿ ಹಾಕೊಂಡು ಕೂತಿರ್ತಾಳೆ. ಇವ್ರನ್ನೆಲ್ಲ ನೋಡಿದ್ಮೇಲೆ ಅವಳು ಕ್ಲಿಪ್ ನ ತೆಗೆದ್ರೆ ಪಕ್ಕದಲ್ಲೇ ಕುತ್ಕೊಂಡಿರೋ ಅವ್ರ ತಂಗಿ ಈ ಕ್ಲಿಪ್ ನಿನ್ ತಲೆಗೆ ಹಾಕೋ ಅವಾಗೆ ಚೆನ್ನಾಗಿರೋದು ಅಂತ ಮತ್ತೆ ಅವಳ ಕೈಯಿಂದ ಕಿತ್ತಿ ತಲೆಗೆ ಕ್ಲಿಪ್ ನ ಹಾಕ್ತಾಳೆ. ನಮ್ ಹೀರೋಯಿನ್ ಅದನ್ನ ತೆಗಿಯಕ್ಕೆ ನಮ್ ಹೀರೋಯಿನ್ ತಂಗಿ ಅದನ್ನ ಹಾಕೋದಕ್ಕೆ ನಮ್ ಹೀರೋಯಿನ್ಗೆ ಒಂದ್ ಸ್ಟೇಜ್ಗೆ ಸಕ್ಕ ಟೆನ್ಷನ್ ಆಗ್ಬಿಡತ್ತೆ. ಇದ್ರೂ ಅವ್ರ ತಂಗಿ ಬಾಯಿಲಿಂದ ಹೋಗೋಣ ಅಂತ ಹೇಳಿ ನಮ್ ಹೀರೋಯಿನ್ ಎಳಿತಾ ಇದ್ರೆ ಫಸ್ಟೇ ಕೋಪದಲ್ಲಿ ಇದ್ಲಲ್ವ, ಈಗ ಜೋರಾಗಿ ಕೂಗಾಡ್ಬಿಡ್ತಾಳೆ. ಏನ್ ನೀನು ಬಾ ಹೋಗೋಣ ಅಂದ ಇದಕ್ ಮೇಲೆ ಎಲ್ಲಿ ಹೋಗಕ್ಕಾಗತ್ತೆ, ಆಲ್ರೆಡಿ ನಮ್ ಟ್ರೈನ್ ಅಲ್ಲಿ ಹೋಗ್ತಾನೆ ಇದೀವಿ, ಸೈಲೆಂಟ್ ಆಗಿ ಕೂತ್ಕೊ ಅಂತ ಜೋರಾಗಿ ಮಾತಾಡಿದಾಗ ಈ ತರ ಜೋರಾಗಿ ಮಾತಾಡಿದ್ರೆ ಹೀರೋಯಿನ್ ಅವ್ರ ತಂಗಿಗೆ ಆಗಲ್ಲ. ಅವಳು ಕಿವಿ ಹಿಡ್ಕೊಂಡು ಬೇಡ ಇತ್ರ ಕಿರ್ಚ್ಬೇಡ, ನನ್ನ ಹತ್ರ ಜೋರಾಗಿ ಮಾತಾಡ್ಬೇಡ, ನನಗ್ ಭಯ ಆಗುತ್ತೆ ಅಂತ ಪಾಪ ತುಂಬಾನೇ ನರಳಾಡಿರ್ತಾಳೆ. ಆದ್ರೆ ನಮ್ ಹೀರೋಯಿನ್ಗೆ ಫಸ್ಟೇ ಕೋಪ ಇರುತ್ತಲ್ಲ, ಇನ್ನೇನ್ ಮಾಡೋದ್ ಇವಳನ್ನ ಅಂತ ಹೇಳ್ಬಿಟ್ಟು ಅದೇ ಕೋಪದಲ್ಲಿ ನಮ್ ಹೀರೋಯಿನ್ ಅವ್ರ ತಂಗಿನ ಟ್ರೈನ್ ಅಲ್ಲಿ ಬಿಟ್ಬಿಟ್ಟು ಇವಳು ಸ್ಟೇಷನ್ ಅಲ್ಲಿ ಇಳಿದ್ಬಿಟ್ಟಿರ್ತಾಳೆ. ಒಂಥರ ತುಂಬಾನೇ ಕೋಪವಾಗಿ ಟ್ರೈನ್ ನ ನೋಡ್ತಾ ಇರ್ತಾಳೆ. ಮೀನ್ಸ್ ಟ್ರೈನ್ ಒಳಗಡೆ ಇರೋ ಅವ್ರ ತಂಗಿ ಕೂಡ ಏನನ್ನ ಬಿಟ್ಬಿಟ್ಟು ಹೋಗ್ಬೇಡ ಅಂತ
ಮತ್ತೆ ಪಾಪ ತುಂಬಾನೇ ಹತ್ತಿರ್ತಾಳೆ. ಆಗ ಸದ್ಯಕ್ಕೆ ಕೋಪಕ್ಕೆ ನಮ್ ಹೀರೋಯಿನ್ ಹತ್ರ ಕೆಲಸನ ಮಾಡ್ಬಿಟ್ಲು. ಅದ್ರ ಒಂದ್ 2 ನಿಮಿಷ ಆದ್ಮೇಲೆ ಟ್ರೈನ್ ಹೊಟ್ಟೋಗುತ್ತೆ. ಅಯ್ಯೋ ನನ್ ತಂಗಿನ ಇದ್ರೆ ನಾನು ಮಿಸ್ ಮಾಡ್ಬಿಟ್ನೆ, ಏನಾಗ್ಬಿಡುತ್ತೋ ಏನೋ ಅಂತ ಹೇಳಿ ತಕ್ಷಣ ನೆಕ್ಸ್ಟ್ ಟ್ರೈನ್ ಹಿಡ್ಕೊಂಡು ನೆಕ್ಸ್ಟ್ ಸ್ಟೇಷನ್ ಹೋಗಿ ಇಳಿದು ನೋಡಿದ್ರೆ ಅವ್ರ ತಂಗಿ ಮಿಸ್ಸಿಂಗ್ ಆಗ್ಬಿಟ್ಟಿರ್ತಾಳೆ. ಅದೇ ಫಸ್ಟ್ ಅವ್ರ ತಂಗಿನ ಅವ್ರು ಕಳ್ಕೊಂಡಿರೋದು. ಈಗ ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾಳೆ. ಅದಾದ್ಮೇಲೆ ಬೇಕರಿ ಶಾಪ್ ಓನರ್ ಕೂಡ ಹೇಳ್ತಾರೆ, ಇನ್ಮೇಲೆ ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡ್ಬೇಡಿ, ನನ್ನ ಕೇಸ್ ನ ವಾಪಸ್ ತಗೊಳ್ತೀನಿ ಅಂತ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಮ್ ಹೀರೋಯಿನ್ ಕೂಡ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಸ್ಟೇಷನ್ ಗೆ ಬರ್ತಾರೆ. ಅಲ್ಲಿ ಬಂದ್ ನೋಡಿದ್ರೆ ಮ್ಯಾಡಿ ಅನ್ನೋ ಹುಡುಗಿ ಬಂದು ಇನ್ನು ಸ್ಟೇಷನ್ ಅಲ್ಲೇ ಕೂತಿರ್ತಾಳೆ. ಪ್ಲಸ್ ಅವ್ನ ಪಕ್ಕದಲ್ಲಿ ಒಬ್ಬ ಬಂದು ಸೋಡಾ ಬುಡ್ಡಿ ಕೂತಿರ್ತಾನೆ. ಅವನಂತ ಹುಡುಗಿನಿಗೆ ಗುರ್ಗುರ ಅಂತ ನೋಡ್ತಾ ಇದ್ರೆ ಅವಳಿಗೂ ಸ್ವಲ್ಪ ಏನಕ್ಕೆ ನಿಂಗ್ ನೋಡ್ತಿದ್ದಾನಲ್ಲ ಅಂತ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಇದನ್ನ ಆ ಜೂನಿಯರ್ ಗಮನಿಸ್ಬಿಡ್ತಾನೆ. ಅವ್ನ ಎದ್ ಬಂದು ಅವ್ನ ಕೋಟ್ ನ ಬಿಚ್ಚಿ ಹುಡುಗಿ ಕಾಲ್ ಮೇಲೆ ಹಾಕ್ಬಿಟ್ಟು ಇನ್ನೊಂದ್ಸತಿ ಆ ಹುಡುಗಿನ ನೋಡಿದ್ರೆ ಸೋಡಾ ಬುಡ್ಡಿನ ಕಿತ್ತು ಹಂಗೆ ಕಣ್ಣೊಳಗಡೆ ತುರ್ಕ್ ಬಿಡ್ತೀನಿ ಅಂತ ಬೈತಾನೆ. ಆಮೇಲೆ ಇವನ ಹೇಳ್ತಾನೆ, ಸರಿ ನೀವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತಲ್ಲ, ಇನ್ನು ಯಾಕೆ ಇಲ್ಲೇ ಕುತ್ಕೊಂಡಿದ್ದೀರಾ ನೀವು ಹೋಗಿ ಅಂದಾಗ ಆ ಮ್ಯಾಡಿನ ಹುಡುಗಿ ಹೇಳ್ತಾಳೆ, ಇಲ್ಲ ನನ್ಗೆ ನನ್ ಫೋನ್ ತುಂಬಾನೇ ಇಂಪಾರ್ಟೆಂಟ್, ನನ್ಗೆ ನನ್ ಫೋನ್ ಬೇಕು ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಅಂತದ್ ಇಂಪಾರ್ಟೆಂಟ್ ಏನ್ ಇಟ್ಟಿದ್ರಿ ಅಂದಾಗ ಏನಿಲ್ಲ, ನಾನೊಬ್ಬರನ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದು ಕರೆಕ್ಟ್ ಆಗಿ 3 o'clock ಗೆ ಆ 3ನೇ ನಂಬರ್ ಪ್ಲಾಟ್ಫಾರ್ಮ್ ಗೆ ಬರ್ತೀನಿ ಅಂತ ಹೇಳಿದಾರೆ. ಅವ್ರನ್ನ ಮೀಟ್ ಮಾಡ್ಬೇಕಂದಾಗ ಜೂನಿಯರ್ ಗೆ ಸಂತೋಷ ಒಂದ್ ಕಡೆ, ನನ್ನಡೆ ನೋಡಕ್ಕೆ ಅಂತ ಇವಳು ಇಷ್ಟ ಆಡ್ತಾ ಇರೋದ್ರೆ ನಾನೆಂತ ಹೆಂಗ್ ಹೇಳ್ಕೊಳ್ಳಿ ಅಂತ ಮನ್ಸಲ್ಲೇ ಅನ್ಕೊಂತಾನೆ. ಅದಾದ್ಮೇಲೆ ಜೂನಿಯರ್ ಕೇಳ್ತಾನೆ, ಸರಿ ನಿಮ್ ಫೋನ್ ನೀವ್ ಯಾವಾಗ ಲಾಸ್ಟ್ ನೋಡ್ಕೊಂಡ್ರಿ ಅಂದಾಗ ಇವಳು ಹೇಳ್ತಾಳೆ, ಏನಿಲ್ಲ ಆ 3ನೇ ನಂಬರ್ ಸ್ಟೇಷನ್ ಗಿಂತ ಇನ್ನು ಈ ಕಡೆ ಬಂದಾಗ ಗೋಸ್ಟ್ ಟ್ರೂಪ್ ಅಂತ ಹೇಳಿ ಒಂದು ಮ್ಯೂಸಿಕ್ ಬ್ಯಾಂಡ್ ಬಂದು ಮ್ಯೂಸಿಕ್ ನ ಪ್ಲೇ ಮಾಡ್ತಾ ಇದ್ರಲ್ಲ, ಕೇಳಕ್ ತುಂಬಾನೇ ಚೆನ್ನಾಗಿತ್ತು. ಹತ್ತತ್ರ ಒಂದು 1 hour ನಾನು ಅಲ್ಲೇ ನಿಂತ್ಕೊಂಡು ಅದನ್ನ ರೆಕಾರ್ಡ್ ಮಾಡ್ತಾ ಇದ್ದೆ. ಆಮೇಲೆ ಟ್ರೈನ್ ಬಂತು ಅಂತ ಹೇಳಿ ಅದ್ರ ನಾನು ಫೋನ್ ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಟೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಹೀರೋನ್ಗೆ ಏನ್ ಫ್ಲಾಶ್ ಆಯ್ತು ಅಂತ ಗೊತ್ತಿಲ್ಲ. ಸರಿ ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಮ್ಯಾಡಿ ನಂಗೆ ಹಿಡ್ಕೊಂಡು ತರ್ತಾರ ಅಂತ ಹೇಳ್ಕೊಂಡು ಹೋಗ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ, ಈಗ ಮ್ಯೂಸಿಕ್ ಬ್ಯಾಂಡ್ ನಡೆದಿತ್ತಲ್ವಾ ಒಂದು ಜಾಗ, ಆ ಜಾಗದ ಪಕ್ಕದಲ್ಲೇ ಆ ಬೇಕರಿ ಶಾಪ್ ಇರೋದು, ಅಂದ್ರೆ ಅದು ಆಪೋಸಿಟ್ ಅಲ್ಲೇ ಬೇಕರಿ ಶಾಪ್ ಇರೋದು. ಆಕ್ಚುಲಿ ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಹೋಗ್ಬೇಕಾದ್ರೆ ಆ ಟ್ರೂಪ್ ನ ನೋಡ್ಕೊಂಡು ಹೋಗಿರ್ತಾರ, ಬ್ಯಾಂಡ್ ನ ನೋಡ್ಕೊಂಡು ಹೋಗಿರ್ತಾರ ಅಲ್ಲಿಂದ. ಸೊ ಅದಕ್ಕೋಸ್ಕರ ಈಗ ಮ್ಯಾಡಿನ ಕರ್ಕೊಂಡ್ ನಿಲ್ಲಿಸ್ಬಿಟ್ಟು, ನೀನ್ ಯಾವ ಆಂಗಲ್ ಅಲ್ಲಿ ಫೋಟೋ ಹಿಡಿದೆ, ಯಾವ ಕಡೆಯಿಂದ ಹಿಡಿದೆ ಅದನ್ನ ಹಿಡಿದು ತೋರಿಸು ಅಂತ ಹೇಳಿದಾಗ ಅವಳು ಕೂಡ ಈ ತರ ನಿಂತ್ಕೊಂಡು ಈ ಆಂಗಲ್ ಅಲ್ಲಿ ಹಿಡಿದೆ ಅಂತ ಹೇಳ್ಬಿಟ್ಟು ಆಕ್ಷನ್ ಎಲ್ಲ ತೋರಿಸ್ತಾಳೆ. ಅದೇ ತರ ನಮ್ ಹೀರೋಯಿನ್ ಕೂಡ ನಿಂತ್ಕೊಂಡು ಅವಳ ಫೋನ್ ಅಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದಾಗ ಹಿಂದ್ಗಡೆ ಬೇಕರಿ ಶಾಪ್ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇರತ್ತೆ ಫೋನ್ ಅಲ್ಲಿ. ಸೊ ಇವಾಗ ನಾವು ಇವಳ ಫೋನ್ ನ ಕಂಡಿಡಿದ್ರೆ ಆ ಬೇಕರಿ ಒಳಗಡೆಯಿಂದ ಯಾರ ಹುಡುಗನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಕರೆಕ್ಟ್ ಆಗಿ ಕಂಡಿಡಿಬಹುದು ಅಂತ ಹೇಳ್ಬಿಟ್ಟು ಫಸ್ಟ್ ಆ ಹುಡುಗಿ ಫೋನ್ ನ ಕಂಡಿಡಿಬೇಕು ಅಂತ ಹೇಳಿ ಸ್ಟ್ರೇಟ್ ಆಗಿ ನಮ್ ಹೀರೋನ ನೋಡಕ್ಕೆ ಅಂತ ಹೋಗ್ತಾಳೆ. ನಮ್ ಹೀರೋ ಕೂಡ ಈಗ ಕರೆಕ್ಟ್ ಆಗ 3 ಗಂಟೆಗೆ ಆ 3ನೇ ನಂಬರ್ ಪ್ಲಾಟ್ಫಾರ್ಮ್ ಗೆನೆ ಆ ಗ್ರಾಸ್ ಓಪರ್ ಟೀಮ್ ಅಲ್ಲಿ ಒಬ್ಬ ಇದ್ದಲ್ವಾ ರೆಡ್ ಕಲರ್ ಕ್ಯಾಪ್ ಹಾಕೊಂಡು ಅವ್ನು ಬರ್ತಾನೆ ಅಂತ ಹೇಳಿದಕ್ಕೆ ನಮ್ ಹೀರೋ ಅಲ್ಲೋಗಿ ವೇಟ್ ಮಾಡ್ತಾ ಇರ್ತಾರಲ್ವಾ. ಈಗ ನಮ್ ಹೀರೋಯಿನ್ ಕೂಡ ಹೋಗ್ಬಿಟ್ಟು ಅಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಹೋಗಿರೋದು ನೋಡ್ಬಿಟ್ಟು ನಮ್ ಹೀರೋ ಕೇಳ್ತಾನೆ, ಏನು ಇಷ್ಟು ದೂರ ಬಂದ್ಬಿಟ್ಟಿದ್ಯಾ, ಹೆಲ್ಪ್ ಮಾಡಕ್ಕೆಲ್ಲ ಬರಲ್ಲ ಅಂತ ಹೇಳ್ದೆ ಅಂದಾಗ ಇವಳು ಹೇಳ್ತಾಳೆ, ಏನಿಲ್ಲ ಫಸ್ಟ್ ಮಿಷನ್ ನಾವು ಗ್ರಾಸ್ ಓಪರ್ ನ ಕಂಡಿಡಿಬೇಕಲ್ವಾ ಅದಕ್ಕೆ ಬಂದಿದ್ದೀನಿ ಅಂದಾಗ ನಮ್ ಹೀರೋ ಹಂಗೆ ಡೌಟ್ ಅಲ್ಲಿ ನೋಡ್ತಾರೆ, ಇಲ್ವೇ ನೀನೇನು ಕಾರಣ ಇಲ್ದೆ ಇಲ್ಲಿ ಬರಲ್ವೇ, ಮರದಾಗ ಏನ್ ಕಾರಣ ಹೇಳು ಅಂದಾಗ ಅಯ್ಯೋ ಬಾಸ್ ಅದ್ರಲ್ಲಿ ಏನಿಲ್ಲ ನೀವು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾರೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ತುಂಬಾ ಜನ ರೆಡ್ ಕಲರ್ ಕ್ಯಾಪ್ ಹಾಕೊಂಡ್ ಬರ್ತಾರೆ. ಅದ್ರಲ್ಲಿ ಆ ಗ್ರಾಸ್ ಓಪರ್ ಕೂಡ ಬಂದಿರ್ತಾನೆ. ಹಂಗೋ ಹಿಂಗೋ ಇವ್ರು ಕಂಡಿಡ್ದು ಬಿಟ್ರು ಅದು ಅವನೇ ಅಂತ ಹೇಳಿ ಇವ್ರನ್ನ ನೋಡಿದ ತಕ್ಷಣ ಅವ್ನು ಎದ್ದು ಬಿದ್ದು ಓಡೋಗಕ್ಕೆ ಶುರು ಮಾಡ್ತಾನೆ. ಆಸ್ ಯೂಶುವಲ್ ನಮ್ ಹೀರೋಯಿನ್ ಆ ಸಬ್ಸ್ಟೇಷನ್ ಮ್ಯಾಪ್ ಎಲ್ಲ ಮೈಂಡ್ ಅಲ್ಲಿ ತಗೊಂಡ್ಬಂದು ನಮ್ ಹೀರೋನ ಕರೆಕ್ಟ್ ಆಗಿ ನೀವು ಈ ಜಾಗಕ್ಕೆ ಹೋದ್ರೆ ಅವ್ನ ಹಿಡಿಬಹುದು ಅಂತ ಹೇಳಿ ನಮ್ ಹೀರೋಗೆ ಒಂದು ಡೈರೆಕ್ಷನ್ ನ ಕೊಟ್ಟು ನಮ್ ಹೀರೋಯಿನ್ ಕೂಡ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಅವ್ನ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ತಾಳೆ. ಒಂದ್ ಸ್ಟೇಜ್ ಗೆ ನಮ್ ಹೀರೋ ಬಂದು ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ ಹಿಡಿದು ಬಿಟ್ರು. ಆದ್ರೆ ಹೀರೋಯಿನ್ ಮೇಲಿಂದ ನಾನ್ ಹಿಡಿದ್ ಬಿಟ್ಟೆ ಅಂತ ಹೇಳಿ ಜಂಪ್ ಮಾಡ್ಕೊಂಡ್ ಬಂದ್ ನಮ್ ಹೀರೋ ಕೈ ಮೇಲೆ ಬಿದ್ದು ಆ ಗ್ಯಾಪ್ ಅಲ್ಲಿ ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಅಯ್ಯ ನಿನ್ನ ಇಷ್ಟು ಕಷ್ಟಪಟ್ಟು ಅವ್ನ ಹಿಡಿದ್ರೆ ಅಸಾಲ್ಟ್ ಆಗಿ ಬಂದು ಅವ್ನ ತಟ್ಬಿಟ್ಬಿಟ್ಟಲ್ಲ, ಅವ್ನ ಎಸ್ಕೇಪ್ ಮಾಡಕ್ ಬಿಟ್ಬಿಟ್ಟಲ್ಲ ಅಂತ ಹೇಳಿ ಇಬ್ರು ಎದ್ದು ಬಿದ್ದು ಅವನ ಓಡಿಸ್ಕೊಂಡು ಹೋಗ್ತಾರೆ. ಅವ್ನು ಕೂಡ ಸ್ಟೇಷನ್ ಬಿಟ್ಟು ಹೊರಗಡೆ ಓಡೋದ್ನಲ್ಲ, ಅಲ್ಲಿ ಒಂದು ಗಾರ್ಬೇಜ್ ಗಾಡಿ ಬಂದಿರತ್ತೆ. ಟಕ್ಕಂತ ಇವ್ನ ಬ್ಯಾಗ್ ನ ಬಿಚ್ಬಿಟ್ಟು ಗಾರ್ಬೇಜ್ ಗಾಡಿ ಒಳಗಡೆ ಹಾಕ್ಬಿಟ್ಟು ಅವ್ನ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟ. ಈಗ ಅವನ್ನ ಹಿಡಿಬೇಕಲ್ಲ ಅಂತ ಹೇಳಿ ನಮ್ ಹೀರೋಯಿನ್ ಗಾಡಿನ ಸ್ಟಾರ್ಟ್ ಮಾಡಿದ್ರೆ ನಮ್ ಹೀರೋ ಕೂಡ ಚೇಸ್ ಮಾಡು ಅವನ್ನ ಚೇಸ್ ಮಾಡು ಅಂತ ಹೇಳ್ಬಿಟ್ಟು ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ ಚೇಸ್ ಮಾಡು ಅಂತ ಹೇಳಿದ್ರೆ ಇವಳು ಅಯ್ಯೋ ಸರ್ ಇಳಿರಿ ಫಸ್ಟ್ ನೀವು ಕೆಳಗಡೆ, ನಾನು ಅವನ್ನೆಲ್ಲ ಚೇಸ್ ಮಾಡ್ಕೊಂಡ್ ಬಂದಿದ್ದು, ಅವ್ನ ಬ್ಯಾಗ್ ನ ಚೇಸ್ ಮಾಡ್ಕೊಂಡ್ ಬಂದಿದ್ದು, ನನ್ಗೆ ಫೋನ್ ಬೇಕು ಅಂತ ಹೇಳ್ಬಿಟ್ಟು ನಮ್ ಹೀರೋನ್ ಅಲ್ಲಿಂದ ಕೆಳಗಡೆ ತಳ್ಬಿಟ್ಟು ಇವಳು ಪಾಡಿಗಳು ಗಾಡಿ ಎತ್ಕೊಂಡು ಹೊಟ್ಟೋದ್ಲು. ಇವಳು ಏನ್ ಮಾಡ್ತಿದ್ದಾಳೆ ಅಂತ ನಮ್ ಹೀರೋ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಜೂನಿಯರ್ ಕಾಲ್ ಮಾಡ್ತಾನೆ, ಸರ್ ಹೀರೋಯಿನ್ ನೀವಿರೋ ಜಾಗಕ್ಕೆ ಬರ್ತಿದ್ದಾರೆ, ಅವ್ರಿಗೆ ರೆಡ್ ಕಲರ್ ಫೋನ್ ಬೇಕಂತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವ್ನು ಹೇಳ್ತಾನೆ, ಆಲ್ರೆಡಿ ಅವಳು ಬಂದು ನನ್ನ ರೋಡ್ ಅಲ್ಲಿ ತಳ್ಬಿಟ್ಟು ಅವಳ ಪಾಡ್ಗಳು ಎತ್ಕೊಂಡು ಹೋಗಿದ್ದು ಆಯ್ತು ಗಾಡಿನ, ಇವಾಗ ಹೇಳ್ತಾ ಇದೆಯೇನೋ ನೀನು ಅಂತ ಹೇಳ್ಬಿಟ್ಟು ಅವನ್ನ ಸರಿಯಾಗಿ ಬೈದ್ಬಿಟ್ಟು ಇವ್ರೊಂದ್ ಕಾರ್ ಹತ್ಕೊಂಡು ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಸರಿಯಾಗಿ ಬೈಕೊಂಡೇ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ ಈಗ ನನ್ ಕೆಲಸ ಹೋಗೋ ಸ್ಥಿತಿಯಲ್ಲಿ ನಾನು ಇದೀನಿ, ಈ ಗ್ರಾಸ್ ಓಪರ್ ಕೈಗೆ ಸಿಕ್ಕಿದ್ರೆ ಕೂಡ ಅವನ್ನ ಹಿಡಿದೀರಾ, ನಿನ್ ಕೆಲಸ ನೀನ್ ಸಾಧಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಕೂಡ ಕೇರ್ ಮಾಡ್ದೆ ತಳ್ಬಿಟ್ಟು ನೀನ್ ಹೋಗ್ತಾ ಇದೆಯಲ್ವಾ, ನಿನ್ಗೆ ಎಷ್ಟು ಧೈರ್ಯ ಅಂತ ಹೇಳಿ ಹಂಗೆ ಬೈಕೊಂಡೇ ಹೋಗ್ತಾ ಇರ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ 12th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.